ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿಜಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುಂ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ಪಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶವಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆಂಜನೇಯ ಹಾರಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ, ಸಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚ ಅಂಜಲಿಂ ಕೃತ್ವಾ ಚಕಾರ ಗಗನೇ ಮತಿಂ. ಯಾರ್ಯಾರಿಗೆ ನಮಸ್ಕಾರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಸೂರ್ಯನಿಗೆ ನಮಸ್ಕಾರ ಮಾಡಿದರಂತೆ, ಇಂದ್ರದೇವರಿಗೆ ನಮಸ್ಕಾರ ಮಾಡಿದರಂತೆ, ನಂತರ ವಾಯುದೇವರಿಗೆ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದರಂತೆ. ಹೀಗೆ ಯಾಕೆ ಮಾಡಬೇಕು? ಇವರಿಗಿಂತ ಚಿಕ್ಕವರಿಗೆ ಯಾಕೆ ಮಾಡಬೇಕು ಅಂದರೆ, ಅಲ್ಲಿ ಲೋಕದಲ್ಲಿ ಶಿಕ್ಷಾ, ಒಂದು ಕೆಲಸ ಮಾಡುವಾಗ ಯಾರ್ಯಾರಿಗೆ ನಮಸ್ಕಾರ ಮಾಡಬೇಕು ಅಂತ ಶಿಕ್ಷಾ ಮಾಡಿದ್ದು.
ಇನ್ನೊಂದು ಏನು ಅಂದರೆ ಲೋಕ ವಿಡಂಬನ ಮಾಡುತ್ತಾ ಇದ್ದಾರೆ. ಎಲ್ಲರೂ ಕೂಡ ರಾಮ ಹೇಗೆ ಮನುಷ್ಯನಂತೆ ನಟನೆ ಮಾಡುತ್ತಾ ಇದ್ದಾನೋ ಎಲ್ಲರೂ ನಾಟಕ ಮಾಡುತ್ತಾ ಇದ್ದಾರೆ. ಆ ರೀತಿಯಾಗಿ ನಮಸ್ಕಾರ ಮಾಡಿ ಹೊರಡ್ತಾ ಇದ್ದಾರೆ. ಇನ್ನು ಕೊನೆಗೆ ಹೇಳ್ತಾ ಇದ್ದಾರೆ, ಅಂಜಲಿಂ ಕೃತ್ವ ಪವನಾಯ ಆತ್ಮಯೋನಯೇ, ಮತ್ತು ವಿಶೇಷವಾಗಿ ತಮ್ಮ ಮೂಲ ರೂಪವನ್ನು ಸ್ಮರಣೆ ಮಾಡಿ ಹೊರಡುತ್ತಾ ಇದ್ದಾರೆ. ಸರಿ, ಒಂದು ಸರಿ ಹೇಳ್ತಾರೆ, ಆ ವಾಯುದೇವರ ಶರೀರ ಎಷ್ಟಿತ್ತು, ಎಷ್ಟು ಬೆಳೆಸಿದರು ಅಂದರೆ ಹೇಳ್ತಾರೆ, ನಿಷ್ಪ್ರಮಾಣ ಶರೀರ, ಅಳಿಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ ಅಂತ ಅಷ್ಟು ದೊಡ್ಡದಿದ್ದಾರೆ. ಆವಾಗ ಹೇಳಿದನಲ್ಲ, ಒಬ್ಬೊಬ್ಬ ಕಪಿಗಳು ಪರ್ವತದಷ್ಟಿದ್ದಾರೆ ಅಂತ. ಆಂಜನೇಯ ಶರೀರ ಬೆಳೆಸಿದರೆ ಎಲ್ಲರೂ ಇರುವೆಗಳಂತೆ ಆದರು. ಅಂದರೆ ಎಷ್ಟು ದೊಡ್ಡ ಶರೀರ ಇರಬೇಕು. ಅಷ್ಟೇ ಅಲ್ಲ, ಆಂಜನೇಯನ ಶರೀರ ಬಂಗಾರಮಯ, ಅದಕ್ಕೆ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಅಂತ ಹೇಳ್ತಾರೆ. ಬಂಗಾರದ ಬೆಟ್ಟವೇ ನಿಂತತ್ತಿದೆ. ಅದು ಮಹೇಂದ್ರಗಿರಿ ಒಂದು ಬೆಟ್ಟ, ಆ ಬೆಟ್ಟದ ಮೇಲೆ ಇನ್ನೊಂದು ಬೆಟ್ಟ ಕೂತಂತಾಯಿತು. ಹಾರಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ, ವಿಶೇಷವಾಗಿ ಹಾರತಾ ಇದ್ದಾರೆ. ಹಾರಿದಾಗ ಎಲ್ಲ ಗಿಡಗಳು ಬಳ್ಳಿಗಳು ಎಲ್ಲವೂ ಇವ್ರ ಹಿಂದೆ ಬಂದುಬಿಡುತ್ತಾ ಇವೆ. ಆ ಗಾಳಿ ಸೆಳೆತಕ್ಕೆ ಏನು ಆ ಪರ್ವತದಲ್ಲಿರುವ ಎಲ್ಲ ಗಿಡಗಳು ವಾಯುದೇವರ ಹಿಂದೆ ಹೊರಟು ಹೋಗ್ತಾ ಇವೆ. ಕಪಿಗಳೆಲ್ಲ ಹೆದರ್ತಾ ಇದ್ದಾರೆ, ಯಪ್ಪ ಎಲ್ಲಿ ಬಡಿಯುತ್ತೋ ಏನು ಮಾಡುತ್ತೋ ಅಂತ. ಇನ್ನು ಆ ಗಿಡಗಳ ಪುಷ್ಪಗಳೆಲ್ಲ ವಾಯುದೇವರ ಮೇಲೆ ಉದುರಿ ಅದು ಸಮುದ್ರದಲ್ಲೆಲ್ಲ ತುಂಬಿ ಹೋಗ್ತಾ ಇದೆ. ಈ ರೀತಿಯಾಗಿ ತಾವು ಹೊರಡ್ತಾ ಇದ್ದಾರೆ. ಅಲ್ಲಿ ಹೋಗುವ ಅಂದರೆ ಹಾರಿದ ರೀತಿ ಹೇಗೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ರುರೋಧ ಹೃದಯ ಪ್ರಾಣಾನ್ ಆಕಾಶಮವಲೋಕಯನ್, ಆಕಾಶವನ್ನು ನೋಡುತ್ತಾ ಇದ್ದಾರಂತೆ, ಹೃದಯದಲ್ಲಿ ಗಾಳಿಯನ್ನು ತುಂಬುತ್ತಾ ಇದ್ದಾರೆ ಹಾರಲಿಕ್ಕೆ ಮೊದಲು. ಪದ್ಭ್ಯಾಂ ದೃಢಂ ಅವಸ್ಥಾನಂ ಕೃತ್ವಾ ಸ ಕಪಿಕುಂಜರ ನಿಕುಚ್ಯ ಕರ್ಣವು ಹನುಮಾನ್ ಉತ್ಪತಿಷ್ಯನ್ ಮಹಾಬಲಃ. ಕಿವಿಯನ್ನು ಸರಿ ಅಂದರೆ ಅವರು ಹಾರಲಿಕ್ಕೆ ಹೋದಾಗ ಕಿವಿ ಚೂರು ನಿಗಡಿದಂತೆ ಆಗ್ತಾ ಇದೆ. ಹಾರಿ ಬಿಡುತ್ತಾ ಇದ್ದಾರೆ. ಹಾರಿದಾಗ ಎಲ್ಲವೂ ಅವ್ರ ಹಿಂದೆ ಹೋಗುವಾಗ ಎಲ್ಲರೂ ನೋಡುತ್ತಾ ಇದ್ದಾರೆ. ಸಿದ್ಧಚಾರಣರು ಮುನಿಗಳು ಆ ಹನುಮಂತನ ನೋಡುತ್ತಾ ಇದ್ದಾರೆ. ಅಪ್ಪ ಎಂಥ ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸಮುದ್ರ ಜಲವನ್ನು 100 ಯೋಜನವನ್ನು ಲಂಘನ ಮಾಡುವುದು ಅಶಕ್ಯವಾದ ಕಾರ್ಯ ಅಂತ ಹೇಳುತ್ತಾ ಇದ್ದಾರೆ. ಸರಿ, ಇಷ್ಟರೊಳಗೆ ಸಮುದ್ರ ರಾಜ ಬರ್ತಾ ಇದ್ದಾನೆ. ತನ್ನ ಸಮುದ್ರದೊಳಗೆ ಇರತಕ್ಕಂಥ ಮೈನಾಕ ಪರ್ವತದತ್ತರೆ ಬರ್ತಾ ಇದ್ದಾನೆ. ಆ ಮೈನಾಕ ಪರ್ವತವನ್ನು ಹೇಳ್ತಾ ಇದ್ದಾನೆ, ಅಲ್ಲ ನನಗೆ ತುಂಬ ಉಪಕಾರ ಮಾಡಿದವರು ಇಕ್ಷ್ವಾಕು ಕುಲದವರು. ಯಾಕೆ? ಸಗರ ರಾಜನಿಂದ ನಾನು ವೃದ್ಧಿ ಹೊಂದಿದೆ, ಅದಕ್ಕೆ ನನ್ನ ಸಾಗರ ಅಂತ ಕರೀತಾರೆ. ಅದಕ್ಕೆ ಇಕ್ಷ್ವಾಕು ಕುಲಕ್ಕೂ ನನಗೂ ತುಂಬ ಸಂಬಂಧವಿದೆ. ನಾನು ಸ್ವಲ್ಪ ಸಹಾಯ ಮಾಡಬೇಕು. ಈ ಕಪಿ ಹಾರತಾ ಇದ್ದಾರಲ್ವ, ಆ ಕಪಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯಬೇಕು. ಹಾಗಾದರೆ ನೀನು ಸ್ವಲ್ಪ ಮೇಲಕ್ಕೆ ಏಳು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಚಾಮೀಕರ ಮಹಾನಾಭ ದೇವಗಂಧರ್ವ ಸೇವಿತ ಹನುಮಾನ್ ತ್ವಯಿ ವಿಶ್ರಾಂತಃ ತತಃ ಶೇಷಂ ಗಮಿಷ್ಯತಿ. ಹನುಮಂತ ಸ್ವಲ್ಪ ಕಾಲ ನಿನ್ನ ಮೇಲೆ ವಿಶ್ರಾಂತಿಯನ್ನು ಪಡೆದು ಮುಂದೆ ಹೊರಡಲಿ ಅಂತ ಹೇಳಿದಾಗ, ಆ ಸಮಹಾತ್ಮ ಮುಹೂರ್ತೇನ ಪರ್ವತಃ ಸಲಿಲಾವೃತಃ ದರ್ಶಯಾಮಾಸ ಶೃಂಗಾಣಿ ಸಾಗರೇಣ ನಿಯೋಜಿತಃ. ಸಾಗರ ರಾಜ ಹೀಗೆ ಹೇಳಿದ ಕೂಡಲೇ ಆ ಪರ್ವತ ಮೇಲಕ್ಕೆ ಬರ್ತಾ ಇದೆ. ಬಂಗಾರದ ಪರ್ವತ ಮೇಲಕ್ಕೆ ಬರ್ತಾ ಇದೆ. ಆ ಶೃಂಗಗಳು ಕಾಣಿಸ್ತಾ ಇವೆ. ಇನ್ನು ಮುಂದೆ ಹೇಳುತ್ತಾ ಇದ್ದಾರೆ, ಆದರೆ ಹನುಮಂತ ನೋಡಿದನಂತೆ ಇದು ಯಾವುದೋ ಅಡ್ಡ ಬರ್ತಾ ಇದೆ ಅಂತ ಹೇಳಿ ಮೊದಲು ಎದೆಯಿಂದ ಹೊಡೆದರಂತೆ. ಹಾಗೆ ಹಾರ್ತಾ ಹೋಗೋರು ಎದೆಯಿಂದ ಹೊಡೆದ ಕೂಡಲೇ ಗಿರಿ ಶಿಖರ ಉರುಳಿ ಬಿತ್ತಂತೆ.
ಅವಾಗ ಹೇಳಿದ್ರಂತೆ ಯಾರು ಆ ಪರ್ವತಾಭಿಮಾನಿ ಹನುಮ, ನಾನು ನಿನ್ನ ಸಹಾಯಕ್ಕೆ ಬಂದಿದ್ದೇನೆ. ಅವಾಗ ನಗುತ್ತಾ ಇದ್ದಾರೆ ಹನುಮ, ಹೌದಾ ನನ್ನ ಸಹಾಯಕ್ಕೆ ಬಂದಿದ್ದೀರಾ? ಪ್ರೀತಃ ಹೃಷ್ಟಮನಃ ವಾಕ್ಯಮಬ್ರವೀತ್ ಪರ್ವತಃ ಕಪಿಂ ಮಾನುಷಂ ಧಾರಯನ್ ರೂಪಂ ಆತ್ಮನಃ ಶಿಖರಸ್ಯತಃ. ಆ ಪರ್ವತಾಭಿಮಾನಿ ಮನುಷ್ಯ ರೂಪವನ್ನು ಧಾರಣೆ ಮಾಡಿಕೊಂಡು ಶಿಖರದಲ್ಲಿ ನಿಂತುಕೊಂಡು ಹನುಮಂತನ ಜೊತೆಗೆ ಮಾಡುತ್ತಾ ಇದ್ದಾರೆ. ದುಷ್ಕರಂ ಕೃತವಾನ್ ಕರ್ಮತ್ವಮಿದಂ ವಾನರೋತ್ತಮ, ಎಂಥ ಕಾರ್ಯ ಮಾಡುತ್ತಾ ಇದ್ದೆ, ಯಾರಿಗೂ ಸಾಧ್ಯವಿಲ್ಲಯ್ಯ, ಅಂಥ ದುಷ್ಕರವಾದ ಕಾರ್ಯವನ್ನು ಮಾಡುತ್ತಾ ಇದೆಯಾ, ನೀನು ಸ್ವಲ್ಪ ನನ್ನ ಶಿಖರಗಳಲ್ಲಿ ಕೂತು ವಿಶ್ರಾಂತಿಯನ್ನು ಪಡೆದು ಹೋಗು. ಅಲ್ಲ, ಅಷ್ಟು ಮಾತ್ರಕ್ಕೆ ಇಷ್ಟೆಲ್ಲ ಗಡಿಬಿಡಿ ಯಾಕೆ ಅಂದರೆ ಆ ಚೂರು ವಿಶ್ರಾಂತಿ ಕೊಟ್ಟರೆ ಸಾಕು, ದೇವರಷ್ಟು ಅನುಗ್ರಹ ಮಾಡುತ್ತಾರೆ ಅವರಿಗೆ. ಆಂಜನೇಯನಿಗೆ ನಾವು ಸೇವೆ ಮಾಡಿದರೆ ದೇವ ನಮಗೆ ಅನುಗ್ರಹ ಮಾಡುತ್ತಾನೆ, ಎಲ್ಲರ ತಲೆಯಲ್ಲದಿದೆ. ಆ ರೀತಿಯಲ್ಲಿ ನೀನು ಹೊರಡಯ್ಯ. ಇನ್ನು ಸಂಬಂಧ ಹೇಳ್ತಾ ಇದ್ದಾರೆ ನನ್ನ ಸಂಬಂಧ ಇದೆ, ಸಮುದ್ರ ರಾಜನ ಸಂಬಂಧವೂ ಇದೆ. ಸಮುದ್ರ ರಾಜನಿಗೆ ರಾಮಚಂದ್ರನ ಕುಲದಿಂದ ಸಂಬಂಧ, ಸಗರ ರಾಜನಿಂದ ಸಂಬಂಧ, ನನಗೆ ನಿನ್ನಿಂದಲೇ ಸಂಬಂಧ. ಹೌದಾ, ನನ್ನಿಂದೇನು ಸಂಬಂಧ? ಏನೂ ಇಲ್ಲ. ಹಿಂದೆ ವಿಶೇಷವಾಗಿ ನಮಗೆ ಪರ್ವತಗಳಿಗೆಲ್ಲ ಪಕ್ಷಗಳಿದ್ದು, ಇಂದ್ರದೇವರು ಅಂದರೆ ಈ ಪರ್ವತಗಳೆಲ್ಲ ಹಾರ್ತಾ ಇದ್ವು. ಹಾರೋದು, ಎಲ್ಲಿ ಖುಷಿ ಬಂದರೆ ಅಲ್ಲಿ ಕೂಡೋದು, ಕೂತರೆ ಕೆಳಗಿದ್ದವರೆಲ್ಲ ಕೃಷ್ಣ ಅರ್ಪಣ. ಅದು ನೋಡಿ ಇಂದ್ರದೇವರು ಸಿಟ್ಟು ಬಂದು ಎಲ್ಲ ಪರ್ವತಗಳ ಪಕ್ಷಗಳನ್ನು ಖಂಡಿಸುವಾಗ ಆವಾಗ ವಾಯುದೇವರು ಈ ಪರ್ವತ ಪಕ್ಷ ಖಂಡನೆ ಮಾಡದೆ ಸಮುದ್ರದಲ್ಲಿ ಹಾಕಿಬಿಡ್ತಾರೆ, ರಕ್ಷಣೆ ಮಾಡುತ್ತಾರೆ. ಯಾಕೆ? ಮುಂದೆ ಗೊತ್ತು, ಮುಂದೆ ಒಳ್ಳೆ ಕೆಲಸ ಮಾಡುತ್ತಾನೆ ಅಂತ ಹಾಕಿಬಿಡುತ್ತಾರೆ. ಅದಕ್ಕೆ ನಿಮ್ಮಪ್ಪ ನನ್ನನ್ನು ರಕ್ಷಣೆ ಮಾಡಿದ್ದಾರೆ, ಆದ ಕಾರಣ ನನ್ನ ಪಕ್ಷಗಳು ಉಳಿದುವಯ್ಯ, ಅದಕ್ಕೆ ನಿನ್ನ ಸೇವಾ ಮಾಡಬೇಕು ಅಂತ ಬರ್ತಾ ಇದ್ದೇನೆ ಹೇಳ್ತಾರೆ. ತಥೋಹಂ ಸಹಸಾಕ್ಷಿಪ್ತಃ ಶ್ವಸನೇನ ಮಹಾತ್ಮನ ಅಸ್ಮಿನ್ ಲವಣತೋಯೇ ಚ ಪ್ರಕ್ಷಿಪ್ತಃ ಪ್ರವಗೋತ್ತಮ. ನಿಮ್ಮಪ್ಪ ನನಗೆ ಅನುಗ್ರಹ ಮಾಡಿದರು, ಅದಕ್ಕೆ ನೀನು ನನಗೆ ವಿಶೇಷವಾಗಿರತಕ್ಕಂಥ ಕಾರ್ಯವನ್ನು ಸ್ವಲ್ಪ ಹೊತ್ತು ನನ್ನಲ್ಲಿ ವಿಶ್ರಾಂತಿ ಪಡ್ಕೊಂಡು ಹೋಗು ಅಂದಾಗ ಹನುಮಂತ ಹೇಳ್ತಾ ಇದ್ದಾನೆ, ಹೌದಾ, ಪ್ರೀತೋಸ್ಮಿ ಕೃತಮಾತಿಥ್ಯಂ, ನಿನ್ನ ಮಾತಿಲಿಂದಲೇ ನನಗೆ ಆತಿಥ್ಯ ಆಯಿತು ಅಂದರೆ ಕೂಡಲ್ಲ ಅಂದರು. ಯಾಕೆ ಹೇಳ್ತಾ ಇದ್ದಾರೆ, ತ್ವರತೆ ಕಾರ್ಯಕಾಲೋಮೆ ಅಹಶ್ಚ ಅಪಿ ಅತಿವರ್ತತೆ, ಹಗಲು ಹೋಗಿಬಿಡ್ತಾ ಇದೆ, ರಾತ್ರಿ ಬರ್ತಾ ಇದೆ, ಆದ ಕಾರಣ ನಾನು ಬೇಗ ಸೇರಬೇಕಾಗಿದೆ ಲಂಕಾ. ನಿನ್ನಲ್ಲಿ ವಿಶ್ರಾಂತಿ ಪಡೆಯುವಷ್ಟು ಸಮಯ ನನಗಿಲ್ಲ, ನಾನು ಹೊರಡುತ್ತೇನೆ ಅಂತ ತನ್ನ ಕೈಯಿಂದಲೇ ಆಲಿಂಗನ ಮಾಡಿಕೊಂಡು ಪರ್ವತವನ್ನು ಮುಂದಕ್ಕೆ ಹೊರಡು ಹೋಗ್ತಾ ಇದ್ದಾನೆ. ಅವಾಗೇ ಹಾದಿಯಲ್ಲಿ ಇನ್ನೊಂದು ಮಹಾಕಾಯ ಬರ್ತಾ ಇದೆ. ಯಾರು ಅಂದರೆ ನಾಗಮಾತ ಕದ್ರು ನಾಗಜನನೀಂ ಪ್ರಹಿತಾಂ ವರೇಣ ಅಂದರು ಆಚಾರ್ಯರು ಹೇಳ್ತಾರೆ. ಅದನ್ನೇ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಆಕೆ ದೇವತೆಗಳೆಲ್ಲ ಹೇಳಿದ್ರಂತೆ ನಾಗಜನನಿಗೆ, ವಿಕೃತವಾದ ರೂಪಧಾರಣೆ ಮಾಡಿಕೊ, ಅಡ್ಡಿ ಮಾಡು ಹನುಮಂತನನ್ನು, ಆತನ ಬಲವನ್ನು ನಾವು ತಿಳ್ಕೊಳ್ಳಿಕ್ಕೆ ನಾವು ನೋಡುತ್ತೇವೆ. ಹೌದಾ, ಸರಿ. ಆಕೆ ಬಂದ್ಲು, ಹೇ ಹನುಮ ನನ್ನ ಬಾಯಲ್ಲಿ ಬಾ, ದೇವತೆಗಳು ವರ ಕೊಟ್ಟಿದ್ದಾರೆ ನನಗೆ. ಅವಾಗ ಹನುಮ ಹೇಳ್ತಾ ಇದ್ದಾನೆ, ಹಾಂ, ಕರ್ತುಮರ್ಹಸಿ ಸಾಹಾಯ್ಯಂ ರಾಮಸ್ಯ ವಿಷಯವಾಸಿನಿ. ಅಮ್ಮ ಸ್ವಲ್ಪ ರಾಮನ ಸಹಾಯ ಮಾಡು, ಏನು ನಾನು ಹೋಗಿ ಬರ್ಲಿಕ್ಕೆ ಬಿಡು, ನನಗೆ ಕಾಟ ಕೊಡಬೇಡ. ಇಲ್ಲ, ನಿನ್ನ ಬಾಯಲ್ಲಿ ಬರಲೇಬೇಕು ಅಂತೀಯ, ಅಥವಾ ಮೈಥಿಲೀಂ ದೃಷ್ಟ ರಾಮಂಚ ಅಕ್ಲಿಷ್ಟಕರ್ಮಣಂ, ನಾನು ಸೀತೆಯನ್ನು ನೋಡಿ ನಂತರ ರಾಮನನ್ನು ನೋಡಿ ಮತ್ತು ನಿನ್ನ ಬಾಯಿಗೆ ಬರ್ತೇನೆ, ಬಿಡ್ತೀಯ? ಅವಾಗ ಹೇಳಿದ್ಲು, ಅಬ್ರವೀನ್ ನಾತಿ ವರ್ತೇನ್ ಮಾಂ ಕಶ್ಚಿದೇಶ ವರೋ ಮಮ, ನನ್ನನ್ನು ದಾಟಿ ಹೋಗಲಿಕ್ಕಿಲ್ಲ, ಅದೇ ನನ್ನ ವರ. ಅವಾಗ ಸ್ವಲ್ಪ ಸಿಟ್ಟು ಬಂತಂತೆ ಹನುಮಂತನಿಗೆ. ಹೌದಾ, ಬಾಯಿ ತೆಗಿ, ಬರ್ತೇನೆ. ಆಕೆ ಬಾಯಿ ತೆಗೆದ್ಲು. ರಾಮಾಯಣ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಅಂದರೆ ಹೇಳ್ತಾರೆ, 10 ಯೋಜನ ವಿಸ್ತಾರ ಬಾಯಿ ತೆಗೆದ್ಲಂತೆ. 10 ಯೋಜನ ಅಂದರೆ 8 ಮೈಲಿ. 10 ಯೋಜನ ಅಂದರೆ 80 ಮೈಲಿ ದೂರ ಬಾಯಿ ತೆಗೆದ್ಲು.
ಅನ್ಇಮ್ಯಾಜಿನೇಬಲ್ ಇವೆಲ್ಲ ತಲೆಗೆ ಏರಲ್ಲ. ಆವಾಗ ಹನುಮಂತ 10 ಯೋಜನೆ ಬೆಳೆದ. ಆವಾಗ ಸಿಟ್ಟು ಬಂತ ಆಕೆಗೆ. ಅದಕ್ಕೆ ವಿಂಶದ್ಯೋಜನ ಮಾಯತಂ, ಆಕೆ 20 ಯೋಜನೆ ಬಾಯಿ ತೆಗೆದ್ಲು. ಆವಾಗ ಹನುಮಂತ 20 ಯೋಜನೆ ಬೆಳೆದ. ಮತ್ತು ಅಲ್ಲವ ಪಟ್ಟಿ ಕೊಡ್ತಾ ಇದ್ದಾರೆ, 30 ಬೆಳೆದ ಆತನೂ ಬೆಳೆದ. ನಂತರ ಷಷ್ಟಿಂ ಪಂಚಚತ್ವಾರಿಂಶತ್ 50 ಷಷ್ಟಿಂ ಸಪ್ತಶತಿಂ ಅಶೀತಿಂ 90 ಶತಂ 100 ಯೋಜನೆ ಬಾಯಿ ತೆಗೆದ್ಲಂತೆ. ಹನುಮಂತ 100 ಯೋಜನೆ ದೊಡ್ಡವನಾದ. ಹೇಗೆ? ಅಡ್ಡ ಅಲ್ಲ. ಈಗ ಅಡ್ಡ ಬೆಳೆದ್ರೆ ಅಲ್ಲಿ ಎಲ್ಲಿ ಲಂಕೆಗೆ ಸೇರ್ಕೊಂಡ್ಬಿಡ್ತಾನೆ. ಹಾಗಲ್ಲ, ಉದ್ದಕ್ಕೆ ಬೆಳೀತಾ ಇರೋದು. ಅದಕ್ಕೆ ಅಷ್ಟು 100 ಯೋಜನದಷ್ಟು ಎತ್ತರ ಬೆಳೆದಂತೆ. ಇದರಿಂದ ಗೊತ್ತಾಗುತ್ತೆ ಹನುಮಂತ ಹಾರಬೇಕಾಗಿಲ್ಲ, 100 ಯೋಜನದಷ್ಟು ಬೆಳೆದ್ರೆ ಸಾಕು, ಒಂದು ಕಾಲಿಟ್ಟರೆ ಸಮುದ್ರ ದಾಟ್ಲಿಕ್ಕಾಗುತ್ತೆ. ಅಷ್ಟು ತೋರಲಿಲ್ಲ, ಸುಮ್ಮನೆ ಹಾರ್ಕೊಂಡು ಹೋದ ಅಂತ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಬೆಳೆದ ಕೂಡಲೇ ಆಕೆ ಇನ್ನೂ ಬೆಳಿಲಿಕ್ಕೆ ಹೋದಾಗ ಒಂದೇ ಕ್ಷಣದಲ್ಲಿ ಅಂಗುಷ್ಟ ಮಾತ್ರ ಆಗ್ತಾ ಇದ್ದಾನೆ. ಒಂದೇ ಕ್ಷಣದಲ್ಲಿ. ಅಲ್ಲ, ಆಕೆ ಕೂಡ ಬಾಯಿ ಸಣ್ಣದು ಮಾಡ್ಬೋದಲ್ಲ. ಇಲ್ಲ, ಆಕೆ ಬಾಯಿ ಸಣ್ಣದು ಮಾಡೋದ್ರೊಳಗೆ ಹೋಗಿ ಹೊರಗೆ ಬಂದ. ಆವಾಗ ಎಲ್ಲ ದೇವತೆಗಳು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಆ ವಿರೂಪವಾದ ರೂಪವನ್ನು ಬಿಟ್ಟು ನಾಗ ಜನನಿಯೂ ಕೂಡ ನಮಸ್ಕಾರ ಮಾಡುತ್ತಾ ಇದ್ದಾಳೆ. ಹೋಗಿ ಬಾರಯ್ಯ ಅಂತ ಹೇಳುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಳಗೆ ಹೋಗಿ ಹೊರಗೆ ಬಂದು ಆಕೆ ಯಾರು ಅಂತ ಗೊತ್ತಾಗಬೇಕಲ್ಲ. ಆಕೆ ಕ್ರೂರವಾದ ರೂಪದಿಂದಿದ್ದಾಳೆ. ಅದಕ್ಕೆ ಪ್ರವಿಷ್ಟೋಸ್ಮಿಹಿತೆ ವಕ್ತ್ರಂ ದಾಕ್ಷಾಯಣಿ ನಮೋಸ್ತುತೆ. ದಕ್ಷನ ಮಗಳೇ ನಮಸ್ಕಾರ. ಯಾಕೆ? ಈಕೆ ನಾಗಮಾತ ಕದ್ರು ದಕ್ಷನ ಮಗಳಾದ್ದರಿಂದ ಹೇ ದಾಕ್ಷಾಯಣಿ ನಿನಗೆ ನಮಸ್ಕಾರಮ್ಮ, ನಾನು ಹೋಗಿ ಬರ್ತೇನೆ ಅಂದಾಗ ನಗತಾ ಇದ್ದಾಳೆ. ದೇವತೆಗಳಿಗೆಲ್ಲ ಸಂತೋಷ ಆಗ್ತಾ ಇದೆ. ಅಂದರೆ ನಮಗೆ ಸ್ವಲ್ಪ ಟೆನ್ಷನ್ ಇದ್ದರೆ, ಯಾವುದಾದ್ರೂ ಕೆಲಸ ಇದ್ದಾಗ ಯಾರಾದರೂ ಅಡ್ಡಿ ಬಂದರೆ ಬಡ್ದು ಕೊಂದು ಏನೋ ಮಾಡಿ ಹೋಗ್ತೀವಿ, ಹೌದಾ? ಆದರೆ ಅಲ್ಲಿ ಹನುಮಂತ ಎಷ್ಟು ವಿಶೇಷವಾಗಿ ಸಹನೆ ತೋರಿದ ಎಂಬುದನ್ನು ಚೆನ್ನಾಗಿ ತೋರಿಕೊಡುತ್ತಾರೆ. ಸರಿ, ನಂತರ ಹಾರುತ್ತಾ ಇದ್ದಾನೆ ಹನುಮಂತ. ಯಾರೋ ಸೆಳೀತಾ ಇದ್ದಾರೆ, ಯಾರೋ ಆಕರ್ಷಣೆ ಮಾಡುತ್ತಾ ಇದ್ದಾರೆ. ನೋಡುತ್ತಾ ಇದ್ದಾನೆ, ಯಾರೋ ನನ್ನ ರೋಧನ ಮಾಡುತ್ತಾ ಇದ್ದಾರೆ ಅಂತ ಕೆಳಗೆ ನೋಡಿದಾಗ ಆವಾಗ ಸಮುದ್ರ ಮಧ್ಯದಲ್ಲಿ ಛಾಯಾಗ್ರಾಹಿ ಮಹಾವೀರ್ಯಂ ತದಿದಂ ನಾತ್ರ ಸಂಶಯ. ಈ ಛಾಯೆಯನ್ನು ಸೆಳೆಯುವ ಸಿಂಹಿಕಾ ಎಂಬವಳು ಬರ್ತಾ ಇದ್ದಾಳೆ. ಅವಳನ್ನು ನೋಡುತ್ತಾ ಇದ್ದಾನೆ ಹನುಮಂತ. ಹೌದಾ, ಇವಳನ್ನು ಕೊಲ್ಲಲೇಬೇಕು. ಮೊದಲು ಬಂದದ್ದು ನಾಗ ಮಾತ್ರ, ಆದ್ದರಿಂದ ಆಕೆಯನ್ನು ಏನು ಮಾಡಬಾರದು, ಇವಳನ್ನು ಕೊಲ್ಲಲೇಬೇಕು ಅಂತ ವಿಶೇಷವಾಗಿ ತಾನು ವ್ಯವರ್ಧತ ಮಹಾಕಾಯ ಪ್ರವೃಷೀವ ಬಲಾಹಕಃ. ಆವಾಗ ಹನುಮಂತ ಬೆಳೆದ ಅವಳು ಬಾಯಿ ತೆಗೆದಾಗ ಒಳಗೇ ಹೊರಟು ಹೋಗ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾರೆ? ತತಸ್ತಸ್ಯಾಹ ನಖೈ ತೀಕ್ಷ್ಣೈ ಮರ್ಮಾಣ್ಯುತ್ಕೃತ್ಯ ವಾನರಃ. ಹೇಗೆ ಏನು ಮಾಡಿದ? ಆ ಶರೀರದೊಳಗೆ ಹೋಗಿ ತನ್ನ ತೀಕ್ಷ್ಣವಾದ ನಖಗಳಿಂದ ಅವಳ ಮರ್ಮ ಅವಯವಗಳೆಲ್ಲ ಒಳಗಿಂದೆಲ್ಲ, ಅಂದರೆ ಹಾರ್ಟು ಪ್ಲೀನು ಏನು ಹೇಳ್ತಿರಲ್ವ, ಅವೆಲ್ಲ ಕಿತ್ತಿ ಅವಳನ್ನ ಕೊಂದು ಹೊರಗೆ ಬರ್ತಾ ಇದ್ದಾನೆ ಹನುಮಂತ. ಹೇಳ್ತಾ ಇದ್ದಾರೆ, ಸ್ವಯಂಭುವೈವ ಹನುಮಾನ್ ಸೃಷ್ಟ ತಸ್ಯಾಹ ನಿಪಾತನೆ. ಅವಳಿಗೆ ವರ ಕೊಟ್ಟದ್ದೇ ಬ್ರಹ್ಮದೇವರು, ಅವಳನ್ನು ಕೊಲ್ಲಲಿಕ್ಕೆ ಕಳಿಸಿದ್ದೇ ಬ್ರಹ್ಮದೇವರು. ಯಾರನ್ನು? ಹನುಮಂತನನ್ನು. ಹನುಮಂತ ವಿಶೇಷವಾಗಿ ಬ್ರಹ್ಮದೇವರ ವರಗಳನ್ನು ವಿಲಂಘನ ಮಾಡ್ತಾ ಹೋಗಿ ನಾನು ಸಮಾನ, ಬ್ರಹ್ಮದೇವರಿಗೆ ಸಮಾನ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಸರಿ, ಇಷ್ಟು ಮಾಡಿ ಹಾರಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಆ ಲಂಕಾ ಪ್ರಾಕಾರ ರೂಪಕ ಗಿರಾವತ ಸಂಚು ಕೋಚ. ಇಲ್ಲಿ ಹೇಳ್ತಾ ಇದ್ದಾರೆ, ಆ ಪ್ರಾಕಾರ ರೂಪವಾದಂಥ ಗಿರಿಯಲ್ಲಿ ಹಾರಿ ಬರ್ತಾ ಇದ್ದಾರೆ. ಹಾರುವಾಗಲೇ ಕೊನೆಗೆ ಬರುವಾಗ ನೋಡ್ತಾ ಇದ್ದಾರೆ, ನಾನಿಷ್ಟು ದೊಡ್ಡ ರೂಪ ತಗೊಂಡು ಹತ್ತಿರ ಬಂದರೆ ಈ ರಾಕ್ಷಸರೆಲ್ಲ ಹೆದರ್ಕೊಂಡ್ಬಿಟ್ಟು ಏನೋ ಗಡಿಬಿಡಿ ಮಾಡುತ್ತಾರೆ, ಅದಕ್ಕೆ ನಾನು ಚಿಕ್ಕವನಾಗಬೇಕು ಅಂತ ಹತ್ತಿರ ಬರುವಾಗಲೇ ಚಿಕ್ಕವನಾಗಿ ಎಷ್ಟು ಭೂತ್ವಾ ಬಿಡಾಲ ಸಮಿತಃ. ಆಚಾರ ವರ್ಣ ಮಾಡಿದ ಪಂಕ್ತಿಗಳು ಹೇಳ್ತಾ ಇದ್ದೇನೆ. ಎಷ್ಟು ವಿಶೇಷವಾಗಿ ಬೆಕ್ಕಿನಷ್ಟು ಆದ್ರಂತೆ. ಆ ಬೆಕ್ಕು ದೊಡ್ಡದೋ ಚಿಕ್ಕದೋ ಅಂತ, ಬಹಳ ಚಿಕ್ಕ
ಬೆಕ್ಕಿನಷ್ಟು ಆಗಿ ಒಳಗೆ ಹೋಗಲಿಕ್ಕೆ ನೋಡುತ್ತಾ ಇದ್ದಾರೆ. ಎಲ್ಲವನ್ನ ನೋಡ್ತಾ ಇದ್ದಾರೆ ಲಂಕಾಪುರಿಯ ದೂರದಿಂದ. ಅವಾಗೆ ಹೇಳ್ತಾ ಇದ್ದಾರೆ, ಲಂಕೆಯೇ ಬರ್ತಾ ಇದ್ದಾಳೆ ರೂಪವನ್ನು ಧಾರಣೆ ಮಾಡಿಕೊಂಡು. ಅವಾಗೆ ಹೇಳುತ್ತಾನೆ ಹನುಮಂತ, ಸ್ವಲ್ಪ ನಾನು ಒಳಗೆ ಹೋಗಿ ಬರ್ತೇನೆ. ದೃಷ್ಟ್ವಾ ಪುರೀಮಿಮಾಂ ಭದ್ರೇ ಪುನರಾಸ್ಯೆ ಯಥಾಗತಂ. ಯಾಕೆ ಬಂದೀಯ? ಎಲ್ಲಿಂದ ಬಂದೀಯ? ಅಲ್ಲ, ನಾನು ಹೊರಗಿಂದ ಬಂದಿದ್ದೇನೆ. ಏನು ಮಾಡಬೇಕು ನೀನು? ಸ್ವಲ್ಪ ಈ ಪುರವನ್ನು ನೋಡಬೇಕು ಅಂತಿದ್ದೇನೆ. ಆ ರಾತ್ರಿ ಕಾಲದಲ್ಲಿ ನೋಡಬೇಕು ಅಂತಿದ್ದೇನೆ ಅಂತ ಹೇಳಿದಾಗ, ಯಾರೂ ಹೋಗಲಿಕ್ಕಿಲ್ಲ ಲಂಕೆಯಲ್ಲಿ ಅಂತ ಹೇಳಿದಾಗ ಸಿಟ್ಟಿನಿಂದ ಒಂದು ಮುಷ್ಟಿನ ಅಭಿಜಘಾನೀನಾಂ. ಯಾಕೆ ಹೇಳ್ತಾ ಇದ್ದಾರೆ, ತುಂಬ ಸಿಟ್ಟು ಮಾಡಿಲ್ಲ. ಯಾಕೆ? ಈತನ ಬಿಡದೆ ಸ್ವಲ್ಪ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವಳು ಒಂದೇಟು ಕೊಳ್ಳಿಕ್ಕೆ ಬಂದಳು. ಅದಕ್ಕೆ ಎಡಗೈಯಿಂದ ಹೊಡೆದ್ರಂತೆ. ಹೊಡೆಯೋ ಕಾಲಕ್ಕೂ ತುಂಬ ಸಿಟ್ಟು ಮಾಡಿಲ್ಲ. ಯಾಕೆ? ಹೆಣ್ಣು ಅಂತ ಬಿಟ್ರಂತಲ್ಲಿ. ಅದಕ್ಕೆ ಅವಳು ಬಿದ್ದು ಹೋಗ್ತಾ ಇದ್ದಾಳೆ. ಅವಾಗ ಹೇಳ್ತಾ ಇದ್ದಾಳೆ, ಯಾರು ನೀನು? ನಾನು ರಾಮನಿಂದ ಬಂದ ಕಪಿ ಅಂತ ಹೇಳಿದ ಕೂಡಲೇ, ಬ್ರಹ್ಮದೇವರು ಮೊದಲೇ ನನಗೆ ಹೇಳಿದರು, ಯಾವಾಗ ಕಪಿ ಯಾರು ನಿನ್ನ ಮುಷ್ಟಿಯಿಂದ ಹೊಡೆದು ಹಾಕ್ತಾರೋ ಆವಾಗ ಈ ರಾಜ್ಯಕ್ಕೆ ನಾಶ ಎಂಬುದು ಚೆನ್ನಾಗಿ ತಿಳಿ ಅಂದರು. ನಮಸ್ಕಾರಪ್ಪ, ನೀನು ಬೇಕಾದಾಗಿ ಹೋಗು, ಏನು ಬೇಕಾದರೂ ಮಾಡು, ಯಾಕೆ ನಿನ್ನ ಅಡ್ಡಿ ಮಾಡುವವರು ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ನಂತರ ಹನುಮಂತ ಒಳಗೆ ಬರ್ತಾ ಇದ್ದಾನೆ. ಅಂತಃಪುರದಲ್ಲೇ ಪ್ರವೇಶ ಮಾಡುತ್ತಾ ಇದ್ದಾನೆ. ಅಲ್ಲ, ಅಂತಃಪುರದಲ್ಲಿ ಪ್ರವೇಶ ಮಾಡಿದರೆ ಬಿಟ್ರಾ ಅಂದರು. ಅಂದರೆ ಅವರಿಗೆ ಗೊತ್ತಾಗದೆ ಹೋಗೋದು ಹನುಮಂತನಿಗೆ ಗೊತ್ತು. ಬೇಕಾದರೂ ಕೂಡ ರಾಕ್ಷಸರ ಕಣ್ಣಿಗೆ ಬೀಳಲ್ವಾ? ಬೀಳುತ್ತೆ, ಚೆನ್ನಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವರ ಕಣ್ಣಿಗೆ ಬೀಳದೇ ಹೋಗುವ ಶಕ್ತಿ ಹನುಮಂತನಿಗಿದೆ. ಆದ್ದರಿಂದ ಕಣ್ಣಿಗೆ ಕಾಣದೇನೇ ಹೋಗ್ತಾ ಇದ್ದಾರೆ. ಆ ಅಂತಃಪುರದಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಲಂಕಾ ಎಂಬುದನ್ನು. ನಂತರ ಅಂತಃಪುರದಲ್ಲಿ ಒಬ್ಬೊಬ್ಬರ ಎಲ್ಲ ವಿಶೇಷವಾದ ಮನೆಗಳಲ್ಲಿ, ಅಂತಃಪುರದಲ್ಲಿರೋ ಮನೆಗಳೆಲ್ಲ ತಿರುಗ್ತಾ ಇದ್ದಾರಂತೆ. ನೋಡ್ತಾನೆ ಹನುಮಂತ, ಸೀತೆ ಸಿಗಲಿಲ್ಲ. ದುಃಖ ಪಡ್ತಾ ಕೊಡ್ತಾನಂತೆ. ಅದಕ್ಕೆ ಹೇಳ್ತಾರೆ, ಆಚಾರ ಹೇಳ್ತಾರೆ, ಕೃತ್ವಾ ಚೇಷ್ಟಾಶ್ಚ ಸಂವಿಧ. ಒಂದು ವಿಶೇಷವಾಗಿ ರಾಮದೇವರು ಮನುಷ್ಯ ಆಕೃತಿ ತಂದು ಹೇಗೆ ನಾಟಕ ಮಾಡುತ್ತಾ ಇದ್ದಾರೋ, ಹನುಮಂತನೂ ಕೂಡ ಅದೇ ಥರ ನಾಟಕ ಮಾಡಿದ, ಹುಡುಕಿದಂತೆ ನಾಟಕ ಮಾಡಿದ ಅಂದರು. ಇಲ್ಲರಿ, ನಾವು ಒಪ್ಪಲ್ಲ. ಹನುಮಂತನಿಗೆ ಅಜ್ಞಾನ ಇದೆ, ಹನುಮಂತ ಅತ್ತ, ಹೀಗೆ ನಾವು ಹೇಳ್ತೀವಿ. ಅವಾಗ ಅಂದರು, ಸ್ವಲ್ಪ ದಡ್ಡತನ ಪರಮಾವಧಿಗೆ ಹೋಗಬೇಡಿ ಅಂದರು. ಯಾಕೆ ಅಂದರೆ ಹನುಮಂತಲ್ಲಿ ನಾಟಕ ಆಡಿದ್ದು ಮಿಕ್ಕ ದೈತ್ಯರಿಗೆ ಕಾಣುತ್ತೆ ಅಂತಷ್ಟೇ ಹೊರತು ತನಗೆ ಗೊತ್ತಿಲ್ಲ ಅಂತಲ್ಲ. ಅಲ್ರಿ, ಹನುಮಂತ ನಿಮ್ಮ ಪ್ರಕಾರ ವಾಯುದೇವರು ಏನೋ ಅಂತೀರಾ, ನಾವೆಲ್ಲ ಒಪ್ಪಲ್ಲ ಅಂತೀರಾ. ಸ್ವಲ್ಪ ಬುದ್ಧಿ ಬಳಸಿ, ಹಾರಲಿಕ್ಕೆ ಮೊದಲೇ ಎಲ್ಲ ಕಪಿಗಳಿಗೆ ಸಂಪಾತಿ ಆಕಾಶಕ್ಕೆ ಹಾರಿ ನೋಡಿ ಹೇಳಿದ್ದ. ಏನಂತ? ಸೀತೆ ಎಲ್ಲಿದ್ದಾಳೆ? ಅಶೋಕವನದಲ್ಲಿದ್ದಾಳೆ ಅಂತ ಹೇಳಿದಾಗ ಹನುಮಂತನಿಗಲ್ಲ, ಎಲ್ಲರಿಗೂ ಗೊತ್ತು. ಅಂಥ ಕಾಲಕ್ಕೆ ಹನುಮಂತ ಸೀತಾದೇವಿಯನ್ನು ಹುಡುಕ್ಲಿಕ್ಕೆ ಅಶೋಕವನಕ್ಕೆ ಹೋಗದೆ ರಾವಣನ ಅಂತಃಪುರಕ್ಕೆ ಬಂದು ಮಿಕ್ಕವ್ರ ಮನೆಗೆ ಬಂದು ಎಲ್ಲ ಕಡೆ ಯಾಕೆ ಹುಡುಕಿದ ಅಂದರೆ, ಅಲ್ಲಿ ಸಂಪಾತಿ ಇವರಿಗೆ ಹೇಳಿದ್ದಾನೆ ಅಂತ ಈ ರಾಕ್ಷಸರಿಗೂ ಗೊತ್ತಿಲ್ಲ, ದೈತ್ಯರಿಗೂ ಗೊತ್ತಿಲ್ಲ. ಆದ್ದರಿಂದ ನಾಟಕ ಮಾಡುತ್ತಾ ಇದ್ದಾರೆ ಎಂಬುದು ಚೆನ್ನಾಗಾಯ್ತಾ, ಅರ್ಥ ಆಯ್ತಾ? ಆಚಾರರ ಮಾತು ಎಷ್ಟು ಪ್ರಬಲವಾದ್ದು. ಮಿಕ್ಕ ಕೆಲವರೆಲ್ಲ ಬರೆದು ಬಿಟ್ಟರು, ಹನುಮಂತನಿಗೆ ನಿಜವಾಗಿ ದುಃಖ ಆಯಿತು, ಒದ್ದಾಡ್ತಾ ಕೂತಿದ್ದ ಅಲ್ಲಿ ಎಂದು. ಹೀಗೆ ಎಲ್ಲ ವ್ಯಾಖ್ಯಾನಗಳು ಬರೀತಾರೆ. ಸರಿ, ನಂತರ ಹನುಮಂತ ರಾಮನ ಮನೆಯಲ್ಲಿ ಹುಡುಕಿದ, ಸೀತೆ ಕಾಣಿಸಲಿಲ್ಲ. ನಂತರ ಬೇರೆಯವರ ಮನೆಗಳಿಗೆಲ್ಲ ಹೋಗ್ತಾ ಇದ್ದಾನೆ. ಗೃಹಾತ್ ಗೃಹಂ, ಮನೆಯಿಂದ ಮನೆಗೆ ಹೋದ್ರಂತೆ. ಅಲ್ಲ, ಯಾರ್ಯಾರ ಮನೆಗೆ ಹೋದರು ಒಂದು ಸರ್ ಹೇಳ್ರಿ ಪಟ್ಟಿ. ಹೇಳ್ತಾರೆ, ವಿಭೀಷಣಸ್ಯ, ಮಹೋದರಸ್ಯ, ವಿರೂಪಾಕ್ಷಸ್ಯ, ಕುಂಭಕರ್ಣಸ್ಯ,
ವಿದ್ಯುಜ್ಜಿಹ್ವಸ್ಯ ವಿದ್ಯುನ್ಮಾಲೇ ವಜ್ರದಂಟ್ರಷ್ಟ ಶಕ್ರಸ್ಯ ಸಾರಣಸ್ಯ ಇಂದ್ರಜಿತಃ ಜಂಬುಮಾಲೇ ಸುಮಾಲೇ ಶುಕ. ಎಲ್ಲರ ಮನೆಗಳು ಹೋಗಿದ್ರಂತ ಹನುಮಂತ. ಎಲ್ಲರ ಮನೆಗಳಿಗೂ ಹೋಗಿ ಇಲ್ಲಿ ಸೀತೆ ಇದ್ದಾಳ, ಇಲ್ಲಿ ಸೀತೆ ಇದ್ದಾಳ, ಅಲ್ಲಾಕಿರ್ತಾಳೆ. ಯಾಕೋ ರಾಮಚಂದ್ರ ಎಲ್ಲಾದರೂ ಬಚ್ಚಿಟ್ಟಿರಬಹುದು, ಯಾರು ರಾವಣಾಸುರ, ಆದ್ದರಿಂದ ಅಂತ ಯಾರು ನೋಡಬಹುದಲ್ವ, ಆ ರೀತಿ ಹುಡುಕ್ತಾ ಬಂದಿರಂತೆ. ಎಲ್ಲೂ ಕಾಣಿಸಲಿಲ್ಲ. ನಂತರ ರಾವಣ ಭವನಕ್ಕೆ ಬಂದರಂತೆ. ಬಂದು ಅಲ್ಲಿ ಪುಷ್ಪಕ ವಿಮಾನವನ್ನು ನೋಡುತ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥದ್ದು ಪುಷ್ಪಕ ವಿಮಾನ. ಪುಷ್ಪಕ ವಿಮಾನ ಪರಿಚಯ ಮಾಡಬೇಕಾದ್ರೆ ಸಮುದ್ರದ ಪರಿಚಯ ಮಾಡಬೇಕಾದ್ರೇ ಚೆನ್ನಾಗಿದೆ. ಸಮುದ್ರ ರಾಜ ರಾಮನಿಗೆ ಹೇಳುತ್ತಾನೆ, ಹೇ ರಾಮಚಂದ್ರ, ಪಾಪಿಗಳು ನನ್ನನ್ನು ಮುಟ್ಟೋದು ನನಗಿಷ್ಟ ಇಲ್ಲ ಅಂತಾರೆ. ಸಮುದ್ರ ರಾಜ ಹೇಳುತ್ತಾನೆ, ಪಾಪಿಗಳು ನನ್ನ ಮುಟ್ಟಿದರೆ ನನಗೆ ಮೈಯೆಲ್ಲ ಉರಿಯುತ್ತೆ, ಅದಕ್ಕೆ ಪಾಪಿಗಳಿದ್ದ ಕಡೆ ಬಾಣ ಹಾಕು ಅಂತ ಹೇಳುತ್ತಾನೆ. ಈ ಪುಷ್ಪಕ ವಿಮಾನ ಯಾರಿಗೆ ಪಾಪದ ಆಲೋಚನೆ ಇರುತ್ತೆ ಅವರಿಗೆ ಕಣ್ಣಿಗೂ ಕಾಣಿಸಲ್ಲ. ಇದು ಪುಷ್ಪಕ ವಿಮಾನದ ಲಕ್ಷಣ. ಹಾಗೆ ಮೇರು ಪರ್ವತ ಒಂದಿದೆ. ಮೇರು ಪರ್ವತ ಎಲ್ಲರೂ ನೋಡಿದರು. ಪುರಾಣದಲ್ಲಿ ಹೇಳುತ್ತಾರೆ, ಪಾಪಿಗಳಿಗೆ ಕನಸಲ್ಲೂ ಕಾಣಿಸಲ್ಲ ಮೇರು ಪರ್ವತ. ಬಂಗಾರದ ಪರ್ವತ, ಪ್ಯೂರ್ ಪರ್ವತ, ಬೇಕಾದ್ರೆ ತಂದ್ಕೋಬೋದು, ಎಷ್ಟು ಬೇಕಾದ್ರೆ ತರ್ಬೋದು, ಅಷ್ಟು ಒಳ್ಳೆ ಪರ್ವತ. ಅದನ್ನು ಕುರಿತು ಹೇಳ್ತಾ ಇದ್ದಾರೆ. ಸರಿ, ಆ ಪುಷ್ಪಕ ವಿಮಾನ ಎಲ್ಲವನ್ನ ನೋಡಿ ಅದರೊಳಗೆ ಹೋಗ್ತಾ ಇದ್ದಾನೆ. ಹೋದರೆ ಸಾವಿರಾರು ಜನ ಸ್ತ್ರೀಯರೆಲ್ಲರೂ ಮಲಗಿದ್ದಾರೆ ರಾವಣಾಸುರನ ಅಂತಃಪುರದಲ್ಲಿ. ಅಲ್ಲಿ ನೋಡುತ್ತಾ ಇದ್ದಾನೆ. ಅಲ್ಲಿ ನೋಡಿದಾಗ ಯಾರೂ ಸೀತೆಯಂತೆ ಕಾಣುತ್ತಾ ಇಲ್ಲ, ಸೀತೆ ಥರ ಕಾಣುತ್ತಾ ಇಲ್ಲ. ಅಲ್ಲ ಹನುಮಂತ ನೋಡಿದ್ನೇನು ಅಂದರೆ ಯಾರ ಮುಖದಲ್ಲೂ ದುಃಖದ ಛಾಯೆ ಇಲ್ಲ, ಎಲ್ಲ ಖುಷಿಯಾಗಿದ್ದಾರೆ. ಆದ್ದರಿಂದ ಸೀತೆ ಅಲ್ಲ, ಸೀತೆ ಅಲ್ಲ, ಸೀತೆ ಅಲ್ಲ. ಕೊನೆಗೆ ನೋಡುತ್ತಾನೆ. ಅಷ್ಟೇ ಅಲ್ಲದೆ ಆ ರೂಪಗಳು ನೋಡಿದಾಗ ರಾಮಚಂದ್ರ ಹೇಳಿದ್ದ, ಸೀತೆ ಹೇಗಿರ್ತಾಳೆ ಎಂಬುದನ್ನು ಹೇಳಿದ್ದ. ಅದಕ್ಕೆ ಆ ರೂಪದಂತೆ ಯಾರೂ ಕಾಣುತ್ತಾ ಇಲ್ಲ. ಅದಕ್ಕೆ ಕೊನೆಗೆ ರಾವಣಾಸುರನ ಪಕ್ಕದಲ್ಲಿ ಮಂಡೋದರಿಯನ್ನು ನೋಡಿ ಸ್ವಲ್ಪ ಹೋಲಿಕೆ ಹಾಗೆ ಇತ್ತಂತೆ. ಯಪ್ಪ, ಸೀತೆ ಇಲ್ಲಿದ್ದಾಳೆ ಅಂತ ಸಂತೋಷಪಟ್ಟರಂತೆ. ಆದ ಮೇಲೆ ದುಃಖಪಟ್ಟರಂತೆ. ಎಲ್ಲ ಸೀತಾ ಇವಳ ಪಕ್ಕದಲ್ಲಿ ಯಾಕೆ ಮಲಗ್ತಾಳೆ, ಅದು ಮಧುರಪಾನ ಮಾಡಿ ಸಂತೋಷವಾಗಿ ಆಗಿರ್ತಾಳೆ, ಸೀತೆ ಆಗಲಿಕ್ಕಿಲ್ಲ ಅಂತ ನಿಶ್ಚಯ ಮಾಡಿಕೊಂಡ್ರಂತೆ. ನ ರಾಮೇಣ ವಿಯುಕ್ತ ಸ ಸ್ವಪ್ತು ಮರ್ಹತಿ ಭಾಮಿನಿ. ರಾಮನ ಬಿಟ್ಟು ಮಲಗಲಿಕ್ಕೆ ಸಾಧ್ಯ ಇಲ್ಲ. ನ ಭೋಕ್ತು ನಾಪಿ ಅಲಂಕರ್ತು ನ ಪಾನಮುಪಸೇವಿತು. ಅಂದರೆ ಅನ್ನ ತಿನ್ನಲಿಕ್ಕಿಲ್ಲ, ಪಾನ ಕುಡಿಲಿಕ್ಕಿಲ್ಲ, ಆಕೆ ಉಪವಾಸೇ ಇದ್ದಿರಬೇಕು ಅಂತ ಈಕೆ ಅಲ್ಲ ಅಂತ ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಸಂಶಯ ಬರ್ತಾ ಇದೆ, ಇವರಿಗೇನಾದರೂ ಹಸಿವೆ ಆಗಿ ಸೀತೆಯನ್ನು ತಿಂದುಬಿಟ್ರಾ, ಸೀತೆ ಸತ್ತೋದ್ಲೇನೋ. ರಾಮನಿಗೆ ಬಂದಿತ್ತು ಏನು ಸಂಶಯ. ಹೇಳಿದ್ನಲ್ಲ ಲಕ್ಷ್ಮಣನಿಗೆ, ಇಬ್ಬರು ರಾಕ್ಷಸರು ಜಗಳಾಡ್ತಾ ಸೀತೆಯನ್ನು ಎಲ್ಲ ಹರಕೊಂಡು ತಿಂದುಬಿಟ್ರೋ ಏನೋ, ಸೀತಾ ಏನಾದ್ಲೋ ಪಾಪ ಅಂತ. ಅದಕ್ಕೆ ಸತ್ತು ಹೋದ್ಲೇನೋ ಅಂತ ನೋಡಿ ಆದ ಮೇಲೆ ಇಲ್ಲ ಆ ಸೀತಾದೇವಿಯನ್ನು ಯಾರು ಮುಟ್ಲಿಕ್ಕಿಲ್ಲ ಅಂತ ಪುನಃ ಉತ್ಸಾಹದಿಂದ ಬರ್ತಾ ಇದ್ದಾರೆ. ಆವಾಗ ನೋಡುತ್ತಾ ಇದ್ದಾರೆ, ಸ್ವಲ್ಪ ಈ ಹೆಂಗಸರ ಮಧ್ಯೆ ತಿರುಗಾಡೋದಾಯಿತು. ಮಲಗಿದ ಹೆಂಗಸರ ಮಧ್ಯೆ ತಿರುಗಾಡೋದಾಯಿತು. ಆ ಮಲಗಿದ ಹೆಂಗಸರೆಲ್ಲ ವಸ್ತ್ರ ಆಚೆ ಈಚೆ ಹೋಗಿದೆ. ಅವರಲ್ಲಿ ಸೀತೆಯನ್ನು ಹುಡುಕಿದಾಗ ಹನುಮಂತನಿಗೆ ಸಂಶಯ ಬರ್ತಾ ಇದೆ. ಏನು, ನಾ ಧರ್ಮ ತಪ್ಪಿದನ, ಪರಸ್ತ್ರೀಯರನ್ನು ಅವಲೋಕನ ಮಾಡುತ್ತಾ ಇದ್ದೇನಲ್ಲ, ನಾ ಧರ್ಮ ತಪ್ಪಿದನಾ ಅಂತ ನೋಡಿದಾಗ ಇಲ್ಲ, ರಾಮ ಕಾರ್ಯಕ್ಕಾಗಿ ಬಂದು ನೋಡಿದೆ. ಆದರೆ ನೋಡಿದಂಥ ನನ್ನ ಮನಸ್ಸಿನಲ್ಲಿ ಚೂರೂ ವಿಕಾರವಿಲ್ಲ, ಆದ್ದರಿಂದ ನನಗೆ ದೋಷವಿಲ್ಲ ಅಂತ ಹೋಗ್ತಾ ಇದ್ದಾರೆ. ಅಂದರೆ ಯಾರಿಗೆ ಚೂರೂ ವಿಕಾರವಿರಲ್ಲೋ ಅವರನ್ನೇ ರುಜುಗಣಸ್ಥರು ಅಂತ ಕರೆಯೋದು. ಆದ್ದರಿಂದ ಅವರಿಗೆ ಯಾವ ಚೂರು ವಿಕಾರವಿಲ್ಲ. ನಂತರ ಅಶೋಕ ವನಿಕಾಚಾಪಿ ಮಹತೀಯಂ ಮಹದ್ರುಮ. ಇಲ್ಲಿ ಈ ಅಶೋಕ ವನ ಇಲ್ಲಿಗೆ ಬರ್ತಾ ಇದ್ದೇನೆ.
ತುಂಬ ದೊಡ್ಡದಾಗಿದೆ, ಇಲ್ಲಿ ಹುಡುಕಬೇಕು ಅಂತ ವಿಶೇಷವಾಗಿ ಹುಡುಕಿದ್ರಂತೆ. ಎಷ್ಟು ದೊಡ್ಡದು ಅಂದರೆ ಹುಡುಕ್ತಾ ಕೊನೆಗೆ ರಾಕ್ಷಸಿಯರ ಮಧ್ಯೆ ಸೀತಾದೇವಿಯನ್ನು ವಿಶೇಷವಾಗಿ ನೋಡ್ತಾ ಇದ್ದಾರೆ. ಹೇಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಮಲಿನ ಸಂವೀತಾಂ, ಬಟ್ಟೆಯೆಲ್ಲ ಮಲಿನ ಆಗಿದೆ ಅಂತೆ. ರಾಕ್ಷಸೀಭಿ ಸಮಾವೃತಾಂ ಉಪವಾಸ ಕೃಶಾಂ, ಉಪವಾಸದಿಂದ ಬಡಕಲಾಗ್ಬಿಟ್ಟಿದ್ಲಂತೆ. ಅಲ್ರಿ, ನೀವು ಹೇಳೋದಕ್ಕೆ ಒಂದಕ್ಕೊಂದಕ್ಕೆ ಸಂಬಂಧ ಇರಬೇಕೋ ಇಲ್ವೋ ಪುರಾಣದಲ್ಲಿ? ಹೌದೋಲು? ನಿನ್ನೆ ಹೇಳಿದ್ದೀರಾ, ಯಾರು ಬ್ರಹ್ಮದೇವರು ಇಂದ್ರದೇವರ ಮೂಲಕ ಒಳ್ಳೆ ಹವಿಷ್ಯ ಪಾಯಸವನ್ನು ಕೊಟ್ಟಿದ್ದರು, ಅದರಿಂದ ಹಸಿವೆ ಆಗಲ್ಲ, ಏನೂ ಆಗಲ್ಲ ಅಂತೆಲ್ಲ ಹೇಳಿದ್ದೀರಿ. ಅಂಥ ಕಾಲಕ್ಕೆ ಬಡಕಲು ಹೇಗಾಗ್ತಾಳೆ ಈಕೆ? ನಿಮ್ಮ ಪ್ರಶ್ನೆ ಬರಲ್ಲ, ನಾನೇ ಪ್ರಶ್ನೆ ಹುಟ್ಟು ಹಾಕಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಅದರಲ್ಲಿ ಶಕ್ತಿ ಕೆಲವರು ಇರ್ತಾರೆ, ಸಣ್ಣಕ್ಕಿರ್ತಾರೆ, ಒಳ್ಳೆ ಶಕ್ತಿ ಇರುತ್ತೆ. ಕೆಲವರು ದಪ್ಪಕ್ಕಿರ್ತಾರೆ, ತಂಬಿಗೆ ಎತ್ತಲಿಕ್ಕಾಗಲ್ಲ ಅವರಿಗೆ. ಆದ್ದರಿಂದ ಸೀತೆ ಹೇಗಾದ್ಲು ಅಂದರೆ, ಆಕೆ ಕೇಳಿಕೊಂಡ್ಳು ಇಂದ್ರದೇವರನ್ನು ಏನಂತ, ನಾನು ದಪ್ಪಕ್ಕೆ ಇದ್ದು ಬಿಟ್ಟರೆ ಡೌಟ್ ಬರುತ್ತೆ ಇವರಿಗೆ, ಹೇಗಿದ್ದಾಳೆ ಇವಳು ಅಂತ. ಸಣ್ಣಕ್ಕೆ ಕಾಣಿಸ್ಬೇಕು, ಶಕ್ತಿ ಇರಬೇಕು ಅಂತ. ಆಕೆಗೆ ಶಕ್ತಿ ಕಡಿಮೆ ಆಗಿಲ್ಲ, ನೋಡಲಿಕ್ಕೆ ಕೃಶಳಾಗಿದ್ದಂತೆ. ಇನ್ನೊಂದು ಕಾರಣ ಹೇಳ್ತಾಳೆ, ಕೃಶತ್ವ ಬರಲಿಕ್ಕೆ ಆಹಾರ ಕಾರಣ ಅಲ್ಲ. ನಮ್ಮ ತಲೆಯಲ್ಲಿ ಏನಾದರೂ ಒಂದು ಆಲೋಚನೆ ಕಡಿತಾ ಇದ್ದರೆ, ತುಂಬ ನಾವು ಕೊರಗ್ತಾ ಇದ್ದರೆ ಬಡಕಲಾಗ್ಬಿಡ್ತೀವಿ. ನಾವು ಊಟ ಮಾಡತಾ ಇದ್ದರೂ ಬಡಕಲಾಗ್ತೀವಿ. ಅದಕ್ಕೆ ಆಕೆ ಉಪವಾಸ ಕೃಶ ಅಂದರು. ಉಪವಾಸ ಅಂದರೆ ಏನು ಅಂದರೆ ಬರೇ ಅನ್ನ ಇಲ್ಲದೆ ಇರೋದಲ್ಲ. ಹತ್ತಿರ, ವಾಸ, ರಾಮನ ಹತ್ತಿರವೇ ತಲೆಯನ್ನಿಟ್ಟು ಚಿಂತನೆ ಮಾಡ್ತಾ ಇದ್ದದ್ದರಿಂದ ಆಕೆ ಕೃಶಳಾದ್ಲು ಅಂತ ಹೇಳ್ತಾ ಇದ್ದಾರೆ. ಪೀಡಿತಾಂ ದುಃಖ ಸಂತಪ್ತಾಂ ಪರೀಕ್ಷೀಣಾಂ ತಪಸ್ವಿನೀಂ, ತಪಸ್ವಿಯಾಗಿದ್ದಾಳೆ. ನೋಡ್ತಾ ಇದ್ದಾನೆ ಹನುಮಂತ. ಅದಕ್ಕೆ ವಿಶೇಷವಾಗಿ ರಾಮಚಂದ್ರನಿಗೆ ನಮಸ್ಕಾರ ಮಾಡಿಕೊಳ್ತಾ ಇದ್ದಾಳೆ. ಹೇಳ್ತಾ ಇದ್ದಾರೆ, ಈಕೆ ಮನಸ್ಸು ರಾಮನಲ್ಲಿ, ರಾಮನ ಮನಸ್ಸು ಈಕೆಯಲ್ಲಿ, ಇಬ್ಬರು ಸರಿಯಾಗಿದ್ದಾರೆ ಅಂತ ರಾಮಚಂದ್ರನಿಗೆ ಲಕ್ಷ್ಮಣನಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರಂತೆ. ಅದಕ್ಕೆ ಜಗಾಮ ಮನಸಾ ರಾಮಂ ಪ್ರಶಂಸ ತಂ ಪ್ರಭುಂ, ಆ ರಾಮನಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರಂತೆ. ತದನಂತರ ಸೀತೆಯ ಶೀಲವನ್ನು ನೋಡುತ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಆಕೆಯ ದುಃಖವನ್ನು ನೋಡಿ ಇವರು ದುಃಖ ಪಡ್ತಾ ಇದ್ದಾರಂದಪ್ಪ, ಎಂಥ ದುಃಖ ಬಂದಿದೆ ಈಕೆಗೆ. ಸರಿ, ಇಷ್ಟೆಲ್ಲ ಆದ ಮೇಲೆ ಆ ರಾಕ್ಷಸಿಗರೆಲ್ಲರೂ ಕೂಡ ಆಕೆ ಸುತ್ತು ಇದ್ದುಕೊಂಡು ತೊಂದರೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅವರ ಒಬ್ಬೊಬ್ಬರು ಹೇಗಿದ್ದಾರೆ ಅಂದರು. ಒಂದು ವೇಳೆ ನಮ್ಮ ಕನಸಿನಲ್ಲಿ ಸೀತಾದೇವಿ ಸುತ್ತಿದ್ದವರು ಒಂದು ವೇಳೆ ಕಾಣಿಸಿದರೆ ಒಂದು ವರ್ಷದ ದಿವಸ ನಾವು ನಿದ್ದೆ ಮಾಡಲ್ಲೇನೋ ಪ್ರಾಯಶಃ. ಅಷ್ಟೆಲ್ಲ ವಿವರಣೆ ಮಾಡ್ತಾ ಇದ್ದಾರೆ. ಏಕಾಕ್ಷೀಂ, ಒಬ್ಬಳಿಗೆ ಒಂದೇ ಕಣ್ಣು. ಏಕಕರ್ಣಾಂ, ಇನ್ನೊಬ್ಬಳಿಗೆ ಒಂದೇ ಕಿವಿ. ಇನ್ನು ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ ಅಕರ್ಣಾಂ, ಇನ್ನೊಬ್ಬಳಿಗೆ ಕಿವೇ ಇಲ್ಲ. ಇನ್ನೊಬ್ಬಳಿಗೆ ಶಂಕುಕರ್ಣ, ಇನ್ನು ಒಬ್ಬಳಿಗೆ ತಲೆ ಚಪ್ಪಟೆ, ಒಬ್ಬಳಿಗೆ ತಲೆ ಒಳಗೆ ಹೋಗಿದೆ, ಇನ್ನೊಬ್ಬಳಿಗೆ ಕಾಲು ದಪ್ಪ. ಹೀಗೆ ಎಲ್ಲ ರೀತಿಯಾದ ಭೀಕರವಾಗಿರತಕ್ಕಂಥ, ಒಬ್ಬರಿಗೆ ಆನೆ ಮುಖದಂತೆ ಮುಖ, ಈ ಥರ ಇದೆ. ಇವರೆಲ್ಲ ನೋಡಿದರೇ ಹೆದರಿಕೆ ಆಗ್ತಾ ಇದೆ, ಇನ್ನು ಹೆದರಿಸ್ತಾನೋ ಇದ್ದಾರೆ. ಇನ್ನು ಪ್ರಹರ್ಷ ಮಧುಲಂ ಲೇಭೆ ಮಾರುತಿ ಪ್ರೇಕ್ಷ ಮೈಥಿಲಿ. ಅದಕ್ಕೆ ಆಕೆ ನೋಡಿದ ಕೂಡಲೇ ಕಣ್ಣಲ್ಲಿ ವಾಯುದೇವರಿಗೆ ನೀರು ಬರ್ತಾ ಇದೆ. ಹೌದು, ಈಕೆಯೇ ಸೀತಾ ಅಂತ ಅಲ್ಲಿ ಆ ಗಿಡದ ಪಕ್ಕದಲ್ಲೇ ಒಳಗೆ ಕೂಡ್ತಾ ಇದ್ದಾರೆ. ಅಷ್ಟಕ್ಕೆ ರಾವಣಾಸುರ ಬರ್ತಾ ಇದ್ದಾನೆ, ಸೀತೆ ಹತ್ತಿರ ಬರ್ತಾ ಇದ್ದಾನೆ. ಸೀತೆ ಹತ್ರ ಬಂದ ಕೂಡಲೇ ಹನುಮಂತ ಬಚ್ಚಿಟ್ಕೊಳ್ತಾ ಇದ್ದಾನೆ. ಅಲ್ಲಿ ನೋಡ್ತಾ ಇದ್ದಾರೆ ಆ ರಾವಣಾಸುರ ಬರುವ ಅವನ ಗತ್ತು ಎಲ್ಲ ವರ್ಣನೆ ಮಾಡುತ್ತಾ ಇದ್ದಾರೆ. ತುಂಬ ವರ್ಣನೆ ಮಾಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಹೇಗಿದ್ದ ಅಂತ. ನಂತರ ಆ ರಾವಣ ಬಂದ ಕೂಡಲೇ ದುಃಖದಿಂದ ಒದ್ದಾಡ್ತಾ ಇದ್ದಾಳೆ ಸೀತಾದೇವಿ. ಅವಾಗ ಹೇಳ್ತಾರೆ, ರಾವಣಾಸುರ ಹೇಳ್ತಾ ಇದ್ದಾನೆ, ಯಾಕೆ ಹೀಗಾಗ್ತಾ ಇದೆಯಾ? ನಾನಿದ್ದೇನೆ ಅಲ್ಲ ನಿನಗೆ,
ನನ್ನ ಜೊತೆಗೆ ವಿಹಾರ ಮಾಡು. ಪಿಬ ವಿಹಾರ ರಮಸ್ವ ಭುಂಕ್ಷ ಭೋಗಾನ್, ಬೇಕಾದಷ್ಟು ಕೊಟ್ಟಿದ್ದೇನೆ, ಎಲ್ಲ ತಿನ್ನು, ಯಾಕೆ ಉಪವಾಸ ಬಿದ್ದಿದ್ದೀಯಾ ಎಲ್ಲ ಹೇಳ್ತಾ ಇದ್ದಾನೆ. ಆವಾಗ ಹೇಳ್ತಾ ಇದ್ದಾಳೆ, ಅಲ್ಲ ನನ್ನ ಕರ್ಕೊಂಡು ಬಂದು ತಪ್ಪು ಮಾಡಿದ್ದೀಯಾ, ಬಿಟ್ಟು ಬಿಡು. ಇದೇ ಮಾತುಗಳು ಹೇಳ್ತಾ ಇದ್ದಾರೆ. ಆವಾಗ ರಾವಣಾಸುರ ಹೇಳಿದ, ನನ್ನ ಪರಾಕ್ರಮ ಎಲ್ಲಿ, ರಾಮ ಎಲ್ಲಿ? ಆದ್ದರಿಂದ ನಾನು ಬೇರೆ, ರಾಮ ಬೇರೆ, ನನ್ನನ್ನು ನೀನು ಸ್ವೀಕಾರ ಮಾಡಿದರೆ ಒಳ್ಳೆಯದು ಅಂದಾಗ ಆಕೆ ಉತ್ತರ ಕೊಟ್ಟದ್ದು ಹೇಗೆ ಅಂದರೆ, ರಾವಣಾಸುರನಿಗೂ ತನಗೂ ಮಧ್ಯೆ ಒಂದು ಹುಲ್ಲು ಕಡ್ಡಿಯನ್ನು ಇಟ್ಟು ಅದರನ್ನು ನೋಡಿ ಮಾತಾಡುತ್ತಿದ್ಲಂತೆ. ಅಂದರೆ ನೀನು ನನಗೆ ಹುಲ್ಲು ಕಡ್ಡಿ ಸಮಾನ ಅಂತ ಅವನಿಗೆ ಅರ್ಥ ಆಗ್ತಾ ಇದೆ. ಅವನು ಯಾರಾದರೂ ನಮ್ಮನ್ನು ನೋಡದೆ ಆ ಹುಲ್ಲು ಕಡ್ಡಿಯನ್ನು ನೋಡಿ ಮಾತಾಡಿದ್ರೆ ನಮ್ಗೆ ಅರ್ಥ ಆಗಲ್ವಾ, ನಾವು ಎಷ್ಟು ಯಾವುದಕ್ಕೆ ಈಕ್ವಲ್ ಮಾಡ್ತಾ ಇದ್ದಾರೆ ನಮ್ಮನ್ನು ಅಂಥೇಳಿ. ಆ ಥರ ಆದರೂ ನಿಂತ್ಕೊಂಡೇ ಇದ್ದಾನೆ, ಅವನು ಅರ್ಥ ಆಗ್ತಾ ಇರೋ ದಡ್ಡ. ಅದಕ್ಕೆ ಆ ಹುಲ್ಲು ಕಡ್ಡಿಯನ್ನು ನೋಡುತ್ತಾ ಹೇಳ್ತಾ ಇದ್ದಾರೆ. ನಂತರ ಪೌಲಸ್ತಸ್ಯ ವರಿಷ್ಠಸ್ಯ, ಹೇ ರಾವಣ, ನಿನಗೆ ಒಳ್ಳೆ ಬುದ್ಧಿ ಹೇಳ್ತಾ ಇದ್ದೀನಿ, ನನ್ನ ಬಿಟ್ಟುಬಿಡು, ಇಲ್ಲದಿದ್ದರೆ ನೀನು ಸತ್ತು ಹೋಗ್ತೀಯಾ ಅಂತ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಆ ಸುತ್ತಿರತಕ್ಕಂಥ ಎಲ್ಲ ರಾಕ್ಷಸಿಯರಿಗೆ ಹೇಳ್ತಾ ಇದ್ದಾನೆ ರಾವಣಾಸುರ, ಏನಾದರೂ ಸರಿ, ಒಂದ ಸಾಮ ದಾನ ಭೇದ ದಂಡ ಯಾವುದಾದ್ರೂ ಪ್ರಯೋಗ ಮಾಡಿ ಸೀತೆಯನ್ನು ನನ್ನ ಕಡೆಗೆ ಪರಿವರ್ತನೆ ಮಾಡಬೇಕು, ಮಾಡಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಆವಾಗ ಅಲ್ಲಿ ಯಾರಿದ್ದರೂ ಆ ಹೆಂಗಸರ ಹೆಸರು ಹೇಳ್ತಾ ಬರ್ತಾ, ರಾಕ್ಷಸರ ಹೆಸರು. ಒಬ್ಬಳು ಏಕಜಟ, ಇನ್ನೊಬ್ಬಳು ಹರಿಜಟ ಅಂತ, ಇನ್ನೊಬ್ಬಳು ವಿಕಟ ಅಂತ, ಇನ್ನೊಬ್ಬಳು ದುರ್ಮುಖಿ ಅಂತ. ಅವರೆಲ್ಲ ಸೌಮ್ಯ ಉಪಾಯಗಳಿಂದ ಹೇಳ್ತಾ ಇದ್ದಾರೆ. ನೋಡು, ರಾವಣಾಸುರ ಇಂಥ ಬಲವಂತ, ಇಂಥ ಶ್ರೇಷ್ಠ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದರೆ ಸೀತಾದೇವಿ ಕೇಳುತ್ತಾ ಸುಮ್ಮನೆ ಇದ್ದಾಳೆ. ಅದನ್ನು ನೋಡಿ ಅವರಿಗೆ ತುಂಬ ಸಿಟ್ಟು ಬರ್ತಾ ಇದೆ. ಅದಕ್ಕೆ ಒಬ್ಬಳು ಹೇಳ್ತಾ ಇದ್ದಾಳೆ ನೋಡಿ, ಚೆನ್ನಾಗಿ ಮಾತುಗಳು ಚೆನ್ನಾಗಿವೆ. ರಾವಣೇನ ಹೃತಾಂ ದೃಷ್ಟ ದೌರ್ಹೃದೋ ಮೇ ಮಹಾನಯಂ. ನನಗೆ ಏನೋ ಬೇರೆ ಆಲೋಚನೆ ಬರ್ತಾ ಇದೆ ಇವಳು ನೋಡಿದರೆ. ಯಾರನ್ನು ನೋಡಿದರೆ? ಸೀತೆಯನ್ನು ನೋಡಿದರೆ. ಒಬ್ಬಳು ಹೇಳ್ತಾ ಇದ್ದಾಳೆ, ಏನು ಬರ್ತಾ ತಾಯಿ ನಿನಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಯಕೃತ್ ಪ್ಲೀಹಂ ಮಹತ್ ಕ್ರೋಢಂ ಹೃದಯಂ ಚ ಸಂಬಂಧನಂ. ಅವಳ ತಲೆಯಲ್ಲಿದೆ, ಇವಳನ್ನು ತಿಂದು ಬಿಟ್ಟರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡ್ತಾ, ಅದು ಹೇಳ್ತಾ ಇದ್ದಾಳೆ ಪಾಪ. ಈ ಸೀತೆಯ ಹೃದಯ ಇದೆಯಲ್ಲ, ಹಾರ್ಟ್, ಅದು ಒಳಗೆ ಪ್ಲೀಹ ಎಲ್ಲವೂ ಇರುತ್ತಲ್ಲ, ಬಹಳ ರುಚಿಯಾಗಿರುತ್ತೆ ಅಂತ ಕಾಣುತ್ತಾ ಇದೆ. ಇನ್ನೊಬ್ಬಳು ಹೇಳ್ತಾ ಇದ್ದಾಳೆ, ಕಂಠಮಸ್ಯಾಹ ನೃಶಂಸಾಯಾಹ ಪೀಡಯಾಮಹ ಕಿಮಸ್ಸತೆ. ಇವಳ ಕುತ್ತಿಗೆ ಹೆಚ್ಚಿಗೆ ಬಿಡೋಣ. ಅಲ್ಲ, ನಮ್ಮೆದುರಿಗೆ ಕೂತ್ಕೊಂಡು ಯಾರಾದ್ರು ಮಾತಾಡಿದ್ರೆ ಹಾಗೆ ಹೇಗಿರುತ್ತೆ ರೀ? ಸೀತಾದೇವಿ ಎದುರಿಗೆ ಕೂತ್ಕೊಂಡು ಕೇಳ್ತಾ ಇದ್ದಾರೆ, ಇವಳು ಕುತ್ತಿಗೆ ಹೆಚ್ಚಿಗೆ ಬಿಡೋಣ, ರಾವಣಾಸುರನಿಗೆ ಹೇಳೋಣ, ಇವಳು ಮಾತು ಕೇಳಿಲ್ಲ ಅದಕ್ಕೆ ಹೀಗಾದ್ಲು ಅಂತ ಹೇಳೋಣ, ಆದ ಮೇಲೆ ನಮ್ಮ ಪಾಡಿಗೆ ನಾವು ತಿಂದು ಬಿಡೋಣ. ಆವಾಗ ಇನ್ನೊಬ್ಬಳು ಹೇಳ್ತಾ ಇದ್ದಾಳೆ, ಮೊದಲೇ ನಾನು ಹೇಳ್ತಾ ಇದ್ದೇನೆ, ಇವಳನ್ನ ಪಾರ್ಟ್ ಮಾಡಿಬಿಡಬೇಕು, ಮತ್ತು ಜಗಳ ಆಗಬಾರ್ದು ನಮ್ಮ ಮಧ್ಯೆ ಹೇಳ್ತಾ ಇದ್ದಾಳೆ ಒಬ್ಬಳು. ಹೇಳ್ತಾ, ವಿಭಜಾಮ ತತಃ ಸರ್ವಾ ವಿವಾದೋ ಮೇ ನರೋಚತೆ. ಮೊದಲೇ ಇವಳನ್ನು ಕತ್ತರಿಸಿ ಹಾಕೋಣ, ಹಾಕಿದ ಮೇಲೆ ಯಾರ ಪಾರ್ಟ್ ಅವ್ರು ತಗೊಂಡ್ರೆ ಚೆನ್ನಾಗಿರುತ್ತೆ, ಜಗಳಾಟ ಬೇಡ ಅಂತ. ಇನ್ನೊಬ್ಬಳು ಅಂತಾಳೆ, ಹೌದೌದು, ಅಜಾಮುಖ್ಯ ಯದುಕ್ತಂ ವೈ ತದೈವ ಅವರೋಚತೆ, ಅದೇ ಚೆನ್ನಾಗಿದೆ, ಮೊದಲೇ ಯಾರಿಗವರು ಕಿತ್ಕೊಂಡು ತೊಗೊಂಡ್ಬಿಡೋಣ, ಆದಮೇಲೆ ತೊಂದರೆ ಆಯಿತು. ಬದುಕಿದ್ದಾಳೆ ಆಕೆ ಮುಂದೆ ಹೀಗೆ ಮಾತಾಡ್ತಾ ಇದ್ದರೆ ಭೀಕರವಾಗಿ ಹೇಗಿರಬೇಕು. ಅವಾಗೆ ವಿಶೇಷವಾಗಿ ಸೀತಾದೇವಿ ನೋಡ್ತಾ ಇದ್ದಾಳೆ, ಇವರ ಮಧ್ಯೆ ಇರೋಕ್ಕಿಂತ ಸತ್ತು ಹೋದರೆ ಒಳ್ಳೆಯದು ಅಂತ ಸೀತಾದೇವಿ ನೋಡ್ತಾ ಇದ್ದಾಳಂತೆ ಪ್ರಾಣತ್ಯಾಗಕ್ಕೆ. ಆದರೆ ನೋಡ್ತಾ ಇದ್ದಾಳೆ, ಸಾಯಲಿಕ್ಕೆ ಯಾವುದೂ ಉಪಾಯ ಇಲ್ಲ, ಯಾರು ನಂಗೆ ವಿಷ ತಂದು ಕೊಡುತ್ತಾರೆ, ಏನು ಮಾಡುತ್ತಾರೆ, ಆ ರೀತಿ ಆಳ್ತಾ ಇದ್ದಾಳೆ. ಆವಾಗೆ ತ್ರಿಜಟ ಬರುತ್ತಾ ಇದ್ದಾಳೆ. ಏಕಜಟ, ಹರಿಜಟ, ತ್ರಿಜಟ. ಈ ತ್ರಿಜಟ ಅವರಲ್ಲಿ ವೃದ್ಧಳು, ಒಳ್ಳೆಯವಳು, ಹೇಳ್ತಾ ಇದ್ದಾಳೆ, ಜಾಗ್ರತೆ, ಏನು ನನಗೆ ಸ್ವಪ್ನ ಬಿದ್ದಿದೆ, ನನ್ನ ಸ್ವಪ್ನ ಸುಳ್ಳಲ್ಲ. ಏನಂತಹದ್ದು ಹೇಳ್ತಾ ಇದ್ದಾಳೆ, ಗದದಂತಮಯೀಂ ದಿವ್ಯಾಂ ಶಿವಿಕಾಂ ಅಂತರಿಕ್ಷಗಾಂ ಯುಕ್ತಾಂ ವಾಜಿಸಹಸ್ರೇಣ
ಸ್ವಯಮಸ್ಥಾಯ ರಾಘವ. ಒಳ್ಳೆ ರಥ. ಅಷ್ಟೇ ಅಲ್ಲ, 1000 ಕುದುರೆಗಳು ಕಟ್ಟಿದ್ದಾರೆ. ಆ ರಥ ಆನೆಯ ದಂತದಿಂದ ತಯಾರಾಗಿದ್ದು. ಅದರಲ್ಲಿ ವಿಶೇಷವಾಗಿ ರಾಮಚಂದ್ರ ಇದ್ದಾನೆ. ಹೇಗೆ? ಶುಕ್ಲ ಮಾಲ್ಯಾಂಬರಧರ ಲಕ್ಷ್ಮಣೇನ ಸಹಾಗತಃ. ಅಲ್ಲಿ ಲಕ್ಷ್ಮಣನೂ ಬಿಳಿ ಬಟ್ಟೆ ಹುಟ್ಟಿದ್ದಾನೆ, ರಾಮಚಂದ್ರನೂ ಬಿಳಿ ಬಟ್ಟೆ ಹುಟ್ಟಿದ್ದಾನೆ, ಒಳ್ಳೆ ವಸ್ತ್ರಗಳನ್ನು ಆದ ಮೇಲೆ ಹಾರವನ್ನು ಹಾಕ್ಕೊಂಡಿದ್ದಾನೆ. ಸೀತೆಯೂ ಹಾಗೆ ಇದ್ದಾಳೆ. ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ, ರಾಘವಶ್ಚ ಪುನರ್ ಚತುರ್ದಂಷ್ಟಂ ಮಹಾಗಜಂ. 4 ದಂತಗಳಿರತಕ್ಕಂಥ ಗಜವನ್ನು ಏರಿ ಬರುವುದು ನೋಡಿದೆ ರಾಮಚಂದ್ರ. ಸರಿ, ಮುಂದೇನು ಅದಕ್ಕೆ ಹೇಳ್ತಾ ಇದ್ದಾರೆ. ನಮ್ಮ ರಾವಣ ಇದ್ದಾನಲ್ಲ, ರಾವಣ ಏನಾದ ಗೊತ್ತಾ ಅಂತ ಹೇಳ್ತಾ ಇದ್ದಾರೆ. ಮುಂಡಹ ತಲೆ ಬೋಳಿಸಿಕೊಂಡಿದ್ದಾನೆ. ತೈಲಂ ಸಮುಕ್ಷಿತ, ಅಂದರೆ ಮೈಯೆಲ್ಲ ಎಣ್ಣೆ ಬಿದ್ದಿದೆ. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾ ಇದ್ದಾರೆ, ರಕ್ತವಾಸಾಹ, ಆ ಕೆಂಪು ಬಟ್ಟೆಯನ್ನು ಹುಟ್ಟಿದ್ದಾನೆ. ಪಿಬನ್ ಮತ್ತಃ, ಎಣ್ಣೆಯನ್ನೇ ಕುಡಿತಾ ಇದ್ದಾನೆ, ಎಣ್ಣೆಯಲ್ಲೇ ಸ್ನಾನ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕತ್ತೆಗಳು ಕಟ್ಟಿದ ರಥದಲ್ಲಿ ಆ ಕತ್ತೆಗಳು ಇವನನ್ನು ಸೆರೆಕೊಂಡು ಹೋಗ್ತಾ ಇವೆ. ಯಾವಳೋ ಪಿಶಾಚಿ ಇವನನ್ನು ಸೆಳೆಕೊಂಡು ದಕ್ಷಿಣ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದೆ. ಈ ರೀತಿಯಾಗಿದೆ. ಅಷ್ಟೇ ಅಲ್ಲ, ಅವಾಕ್ಷಿರಾಹ ಭೂಮೌ ಗರ್ಧಭಾದ್ ಭಯಮೋಹಿತ, ಆ ಕತ್ತೆಗೆ ಹೆದರುಕೊಂಡು ತಲ್ಲ ಕೆಳಗಾಗಿ ಬೀಳುತ್ತಾ ಇದ್ದಾನೆ ರಾವಣಾಸುರ. ಇದು ನನಗೆ ಗೊತ್ತಾಯಿತು. ಇನ್ನು ಮತ್ತು ಹೇಳ್ತಾ ಇದ್ದಾರೆ, ಏಕಸ್ತತ್ರ ಮಯ ದೃಷ್ಟ ಶ್ವೇತಛತ್ರೋ ವಿಭೀಷಣ. ವಿಭೀಷಣನ ಕೂಡ ಶ್ವೇತಛತ್ರವನ್ನು ಚೆನ್ನಾಗಿ ಇಟ್ಟುಕೊಂಡು, ಆತನ ತಲೆ ಮೇಲೆ ಶ್ವೇತಛತ್ರ ಇದೆ. ಶುಕ್ಲ ಮಾಲ್ಯಾಂಬರಧರ, ಶುಕ್ಲ ಗಂಧಾನುಲೇಪನ, ಒಳ್ಳೆ ಗಂಧವನ್ನು ಹಚ್ಚಿಕೊಂಡು ಒಳ್ಳೆ ವಸ್ತ್ರವನ್ನು ಉಟ್ಟುಕೊಂಡು ಹೊರಟು ಹೋಗ್ತಾ ಇದ್ದಾನೆ ವಿಭೀಷಣ. ಮುಂದೆ ಆಗತಕ್ಕಂಥ ವಿಷಯಗಳನ್ನು ಭಗವಂತ ಸ್ವಪ್ನದಲ್ಲಿ ತೋರುತ್ತಾನೆ. ಅದಕ್ಕೆ ಹೇಳ್ತಾರೆ, ಸ್ವಪ್ನದಲ್ಲಿ ಭಗವಂತ ನಮಗೆ ಮಾಡುವ ಉಪಕಾರ ಅನನ್ಯ. ಏನು ಮಾಡುತ್ತಾನೆ ಅಂದರೆ, ಈ ಜನ್ಮದಲ್ಲಿ ನಮಗೆ ಏನೇನು ಬರಬೇಕೋ, ಅಂದರೆ ಎಕ್ಸ್ಟ್ರಾ ಸಾಯೋದು, ಕೈ ಕತ್ತರಿಸಿ ಹೋಗೋದು, ತಲೆ ಕತ್ತರಿಸಿ ಹೋಗೋದು, ರೋಗ ಅದು ಇದು ಇದ್ದರೆ ಸ್ವಪ್ನದಲ್ಲೇ ಬಂದಂತೆ ತೋರಿಸಿಬಿಟ್ಟು ಪರಿಹಾರ ಮಾಡುತ್ತಾನೆ. ಇದು ದೇವರ ಮಹಾಕರುಣ. ಆದರೆ ಆ ಸ್ವಪ್ನಶಾಸ್ತ್ರದಲ್ಲಿ ಹೇಳ್ತಾರೆ, ಆ ಸ್ವಪ್ನವನ್ನು ಕಂಡವರಿಗೆ ಹೇಳಬಾರದು. ಹೇಳಿದರೆ ಏನಾಗುತ್ತೆ? ನಾವು ಯಾರಿಗೋ ಬೆಳಗ್ಗೆ ಅದು ಕೂಡಲೇ ಹೇಳಿದ್ವಿ, ಏನ್ರಿ ನನ್ನ ತಲೆ ಕತ್ತರಿಸಿ ಹೋಗಿತ್ತು ಸ್ವಪ್ನದಲ್ಲಿ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಿಲ್ಲ ವಿಷಯ. ಅದಕ್ಕೇನಂದ್ರು, ಅಯ್ಯೋ ನಿನ್ನ ತಲೆ ಹೋಗುತ್ತೆ ಅಂತ ಹೋಗುತ್ತೆ. ಗೊತ್ತಿದ್ದವರು ಏನು ಹೇಳ್ತಾರೆ, ನಿನ್ನ ತಲೆ ಕತ್ತರಿಸಿ ಹೋಗಬೇಕಾಗಿತ್ತು, ದೇವರು ಉಳಿಸಿದ್ದಾನೆ, ನಿನ್ನ ಅಪಮೃತ್ಯು ಪರಿಹಾರ ಮಾಡಿದ್ದಾನೆ ಅಂತ ಸರಿಯಾದ ಅರ್ಥ. ಅದಕ್ಕೆ ಸ್ವಪ್ನಗಳನ್ನು ಕಂಡವರಿಗೆ ಹೇಳಬಾರ್ದು. ಫ್ಯಾಮಿಲಿ ಡಾಕ್ಟರ್ ಥರ ಒಬ್ಬರೇ ಗುರುಗಳನ್ನ ಇಟ್ಕೊಂಡು ಅವರ ಹತ್ರ ಎಲ್ಲ ಹೇಳಿದರೆ ಅವರಿಗೆ ಗೊತ್ತಾಗುತ್ತೆ, ನಮ್ಮ ಹಿನ್ನೆಲೆ ಸರಿಯಾಗಿ ಉತ್ತರ ಕೊಡುತ್ತಾರೆ. ಇಲ್ಲದಿದ್ದರೆ ನಮ್ಮ ಸ್ವಪ್ನಕ್ಕೆ ವಿರುದ್ಧವಾದ ಫಲ ನಾವು ಅನುಭವಿಸಬೇಕು. ಹಾಗಾದರೆ ಸ್ವಪ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಏನೋ ಬಿದ್ದಿದೆ ಅಂತ. ಅದು ಸೂಚನೆ ಕೊಡ್ತಾ ಇರುತ್ತೆ ನಮಗೆಲ್ಲದು. ಒಳ್ಳೆಯದು ಸೂಚನೆ ಕೊಡುತ್ತೆ, ಕೆಟ್ಟದನ್ನು ಸೂಚನೆ ಕೊಡುತ್ತೆ. ಆ ರೀತಿಯಲ್ಲಿ ಸ್ವಪ್ನಗಳನ್ನು ಹೇಳಿದಾಗ ಆ ಹೆಂಗಸರಿಗೆಲ್ಲ ಹೆದರಿಕೆ ಆಗ್ತಾ ಇದೆ. ಹೌದಾ, ನಾವೆಲ್ಲ ಸತ್ತು ಹೋಗ್ತೀವ? ಇನ್ನು ತ್ರಿಜಟ ಹೇಳುತ್ತಾ ಇದ್ದಾಳೆ, ಸತ್ತು ಹೋಗೋದು ಅಂದರೆ ಹಾಗೂ ಹೀಗೂ ಅಲ್ಲ. ರಾಮನ ಮೇಲೆ ಬಾಣ ಬಿಟ್ಟರೆ, ರಾಮನಿಗೆ ತೊಂದರೆ ಕೊಟ್ಟರೆ ರಾಮನಿಗೆಷ್ಟು ಸಿಟ್ಟು ಬರುತ್ತೋ ಅಷ್ಟೇ ಅಲ್ಲ, ತನ್ನ ಹೆಂಡತಿಯನ್ನು ಹೆದರಿಸಿದ್ದಾರೆ ಅಂತ ಗೊತ್ತಾದರೆ ಅವರನ್ನು ಕೊಯ್ದು ಖಾರದ ಪುಡಿ ಹಾಕ್ತಾನೆ ರಾಮಚಂದ್ರ ಅಂತ ಹೇಳ್ತಾ ಇದ್ದ. ಅದಕ್ಕೆ ಹೆದರಿಕೆ ಆಯ್ತು ಅವರಿಗೆ. ಹೌದಾ, ಹಾಗಾದರೆ ರಾಮಚಂದ್ರ ಬಂದು ಇವಳನ್ನ ಕೇಳಿದ್ರೆ ಇವಳು ನಮ್ಮ ಕುರಿತು ಹೇಳ್ತಾಳ? ಹೌದು, ಖಚಿತವಾಗಿ ಹೇಳ್ತಾಳೆ. ಅದಕ್ಕೇನು ಮಾಡಬೇಕು? ಈಗಲೇ ಸೀತೆಯ ಕಾಲು ಹಿಡೀರಿ ಅಂತ ತ್ರಿಜಟ ಹೇಳಿದ್ದಕ್ಕೆ ಎಲ್ಲರೂ ಕಾಲಿಗೆ ಬೀಳ್ತಾ ಇದ್ದಾರೆ. ನಿನ್ನ ತಂಟೆಗೆ ಬರಲ್ಲ ನಾವು, ಆ ರಾಮಚಂದ್ರ ಬಂದಾಗ ನಮ್ಮ ತಂಟೆಗೆ ಬಾರದಂತೆ ಮಾಡು ಅಂತ ಸೀತೆಯನ್ನು ಕೇಳಿಕೊಳ್ತಾ ಇದ್ದಾರೆ. ಸರಿ, ನಂತರ ವಿಶೇಷವಾಗಿ ಸೀತೆಗೆ
ಹೇಳಿದ ಕಾಲಕ್ಕೆ ಸೀತಾದೇವಿ ಪ್ರಾಣತ್ಯಾಗ ಮಾಡಬೇಕು ಅಂದುಕೊಂಡಾಗ ಶುಭ ಶಕುನಗಳು ಬರ್ತಾ ಇವೆ. ಹೇಳ್ತಾ ಇದ್ದಾರೆ, ಪ್ರಾಸ್ಪಂದತೈಕಂ ನಯನಂ ಸುಖಶ್ಯಾಹ. ಆಕೆಯ ಒಳ್ಳೆ ಕಣ್ಣು ಸ್ವಲ್ಪ ಅದರಿದಂತೆ ಆಯಿತು. ಅಂದರೆ ಕಣ್ಣು ನಿಮ್ಮ ಭಾಷೆಯಲ್ಲಿ ಏನಂತೀರ? ಅರ್ಥ ಆಯ್ತಲ್ವಾ? ಸರಿ, ಹಾಂ, ಯಾಕಂದರೆ ನಿಮಗೆ ಅರ್ಥ ಆಗೋ ಭಾಷೆ ನನಗೆ ಗೊತ್ತಿಲ್ಲ, ಅದಕ್ಕೆ ಅದು ಹೇಳಿದೆ. ಸರಿ, ಕಣ್ಣು ಈ ಅದರೋದು ಅಂತ ಹೇಳ್ತೀವಿ ನಾವು, ಅದರುತ್ತಾ ಇರುತ್ತೆ. ಹಾಂ, ಅಂದರೆ ನಮಗೆ ಗೊತ್ತಿಲ್ಲದೆ ತಟ 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 ಅದು ಯಾವುದು? ಗಂಡಸರಿಗೆ ಬಲಗಣ್ಣು, ಹೆಂಗಸರಿಗೆ ಎಡಗಣ್ಣು. ಹೆಂಗಸರಿಗೆ ಎಡಗಣ್ಣು ಅಂದರೆ ಭಾಳ ಒಳ್ಳೆಯದು. ನಂತರ ಹೇಳ್ತಾ ಇದ್ದಾರೆ, ಭುಜಶ್ಚ, ಭುಜವೂ ಕದಲುತ್ತಾ ಇದೆ. ಅದು ನೋಡಿ ಆಕೆಗೆ ಓಹೋ ಶುಭ ಲಕ್ಷಣ, ಆದ್ದರಿಂದ ರಾಮ ಬರ್ತಾನೆ, ನಾನು ಸಾಯೋದು ಬೇಡ ಅಂತ ಕೆಳಗೆ ಬರ್ತಾ ಇದ್ದಾಳೆ. ಇವೆಲ್ಲ ನಾಟಕ, ಎಲ್ಲ ನಾಟಕವೇ ನಡೀತಾ ಇದೆ. ನಾವು ಸೀರಿಯಸ್ ಆಗಿ ಇಮ್ಮರ್ಸ್ ಆಗಿಬಿಟ್ಟಿದ್ದೀವಿ, ಅವರೇನೋ ನಾಟಕ ಆಡ್ತಾ ಇದ್ದಾರೆ. ತದನಂತರ ವಿಶೇಷವಾಗಿ ಸೀತಾದೇವಿ ವಿಶೇಷವಾಗಿ ಹನುಮಂತನ ಜೊತೆಗೆ ಮಾತಾಡಬೇಕು ಅಂತ ವ್ಯವಸ್ಥೆ ಬಂತಲ್ವ, ಹನುಮಂತ ಬರ್ತಾ ಇದ್ದಾನೆ. ಏನು ಮಾಡಬೇಕು? ಸೀತೆ ಸರಿ ಮಾತಾಡಬೇಕಾದರೆ ಆಕೆ ಸಿಟ್ಟಾದ್ಲೆ, ಯಾರೋ ರಾವಣ ಕಡೆ ಬಂದಿದ್ದಾರೆ ಅಂತ ಅಂದುಕೊಂಡ್ರೆ ಅದಕ್ಕೆ ಮೊದಲೇ ಶುರು ಮಾಡುತ್ತಾ ಇದ್ದಾನೆ. ರಾಮನ ಕೀರ್ತನೆಯನ್ನು ಗಿಡದ ಮೇಲೆ ಕೂತ್ಕೊಂಡು ಶುರು ಮಾಡ್ತಾ ಇದ್ದಾರೆ. ರಾಜ ದಶರಥೋ ನಾಮ ರಥ ಕುಂಜರ ವಾಜಿಮಾನ್. ರಾಮನ ತಂದೆಯ ಗುಣಗಳನ್ನು ಹೇಳಲಿಕ್ಕೆ ಶುರು ಮಾಡುತ್ತಾ ಇದ್ದಾರೆ. ರಾಮೋ ನಾಮ ವಿಶೇಷಜ್ಞ ಶ್ರೇಷ್ಠ ಸರ್ವಧನುಷ್ಮತ ರಕ್ಷಿತ ಸ್ವಸ್ಯ ವೃತ್ತಸ್ಯ ಸ್ವಜನಸ್ಯಾಪಿ ರಕ್ಷಿತ. ಎಂಥ ರಾಮ ಹೇಗಿದ್ದಾನೆ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡಿದ್ದಾನೆ, ಎಲ್ಲರನ್ನೂ ರಕ್ಷಣೆ ಮಾಡಿದ್ದಾನೆ. ಎಂಥ ರಾಮನನ್ನು ನೋಡಲಿಕ್ಕಾಗುತ್ತಾ ಅಂತ ರಾಮನ ವರ್ಣನೆಯನ್ನು ಮಾಡುತ್ತಾ ಇದ್ದಾಗ ಅದರಲ್ಲೇ ಹೇಳ್ತಾ ಇದ್ದಾನೆ ಹನುಮಂತ. ಹೀಗೆ ಸೀತೆಯನ್ನು ಕಳಕೊಂಡು ಹೀಗೆ ಸಮುದ್ರದ ಹತ್ರ ಬಂದಿದ್ದಾನೆ, ಹೀಗೆ ಬರ್ತಾ ಇದ್ದಾನೆ ಅಂತ ವಿಶೇಷವಾಗಿ ಸುಗ್ರೀವನ ಜೊತೆಗೆ ಸ್ನೇಹ ಆಯಿತು, ಅದಕ್ಕೆ ನಾನು ಬಂದಿದ್ದೇನೆ ಅಂದಾಗ ನೋಡ್ತಾ ಇದ್ದಾಳೆ. ರಾಮನ ವಾರ್ತೆ ಬಂದ ಕೂಡಲೇ ಖುಷಿ ಆಗ್ತಾ ಇದೆ ಆಕೆಗೆ. ಹೇಳ್ತಾ ಇದ್ದಾಳೆ, ಆದರೆ ನೋಡ್ತಾ ಇದ್ದಾಳೆ, ಓಹೋ ಒಂದು ವೇಳೆ ಇದೆಲ್ಲ ರಾವಣಾಸುರನಿಗೆ ಗೊತ್ತು, ಅವನೇ ಯಾರನ್ನು ಕಳಿಸಿದ್ದಾನೋ ಏನೋ. ಅದನ್ನು ನೋಡಿದಾಗ ಹನುಮಂತ ವಿಶೇಷವಾಗಿ ಆ ರಾಮನ ಕಥೆಯನ್ನು ಹೇಳುವಾಗ ಸೀತಾದೇವಿ ಕೇಳುತ್ತಾ ಇದ್ದಾಳೆ, ಇನ್ನು ರಾಮನ ಲಕ್ಷಣಗಳು ಹೇಳು, ಯಾರು ನೀನು ಎಲ್ಲ ಹೇಳಿದಾಗ ತನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಹನುಮಂತ. ಆ ಪರಿಚಯ ಮಾಡಿಕೊಟ್ಟ ರೀತಿ, ನಿಂತ ರೀತಿ ಹೇಗಿತ್ತು ಅಂದರೆ ತಲೆ ಮೇಲೆ ಜೋಡಿಸಿದ ಕೈ ಇಳಿಸಿಲ್ಲಂತೆ, ಬಗ್ಗಿದ ಬೆನ್ನು ಎಬ್ಬಿಸಿಲ್ಲಂತೆ, ಹಾಗೇ ಬಗ್ಗಿದ್ದು ಮಾತಾಡ್ತಾರೆ. ಚೂರು ಎದ್ದು ಸ್ಟ್ರೈಟ್ ಇಲ್ಲೇ ಇಲ್ಲ. ಅಷ್ಟು ವಿನಯದಿಂದ ಆಕೆಗೆ ಅಮ್ಮ ನಾನು ಇಂಥವ ಅಂತ ಪರಿಚಯ ಮಾಡಿಕೊಟ್ರು. ಇಷ್ಟೆಲ್ಲ ಮಾಡಿದ ಕೂಡಲೇ ರಾಮನ ಗುಣಗಳು ಇನ್ನು ಸ್ವಲ್ಪ ವರ್ಣನೆ ಮಾಡು ಅಂತ ಹೇಳ್ತಾ ಇದ್ದಾಳೆ. ಮತ್ತು ಹೇಳ್ತಾ ರಾಮನ ಗುಣಗಳನ್ನು ವಿಶೇಷವಾಗಿ ವರ್ಣನೆ ಮಾಡುತ್ತಾ ಇದ್ದಾರೆ. ಆವಾಗ ಸಂತೋಷ ಆಯ್ತಂತೆ ಆಕೆಗೆ. ಆವಾಗ ಹೇಳ್ತಾ ಇದ್ದಾರೆ, ಅಲ್ಲ ಇನ್ನು ಸ್ವಲ್ಪ ಹೇಳು, ರಾಮನ ಶರೀರ ಹೇಗಿರುತ್ತೆ, ನಾನು ನೋಡಿದ್ದೇ ಇಲ್ಲ ಅಂತ ಟೆಸ್ಟ್ ಮಾಡೋದು. ಅವಾಗೆ ರಾಮನ ಹೇಳ್ತಾ, ರಾಮ ಕಮಲಪತ್ರಾಕ್ಷ, ಆತ ಹೇಗಿದ್ದಾನೆ, ಈ ಕಮಲದ ದಳದಂತೆ ಕಣ್ಣುಗಳು, ದೊಡ್ಡ ಕಣ್ಣು, ಚೆನ್ನಾಗಿದ್ದಾನಮ್ಮ. ಪೂರ್ಣಚಂದ್ರ ನಿಭಾನನ. ಇನ್ನು ವಿಶೇಷ ಹೇಳ್ತಾ, ರೂಷ ದಾಕ್ಷಿಣ್ಯ ಸಂಪನ್ನ ಪ್ರಸೂತಃ ಜನಕಾತ್ಮಜೆ. ಇಂಥ ರಾಮಚಂದ್ರನ ಗುಣಗಳನ್ನು, ಶರೀರದ ಲಕ್ಷಣಗಳನ್ನು ಎಲ್ಲ ಹೇಳಿದಾಗ ಆವಾಗ ವಿಶೇಷವಾಗಿ ಸೀತಾದೇವಿಗೆ ವಿಶ್ವಾಸ ಬರ್ತಾ ಇದೆ. ಅವಾಗೆ ಸೀತಾದೇವಿಗೆ ಮುದ್ರಿಕೆಯನ್ನು ಕೊಡ್ತಾ ಇದ್ದಾನೆ ಹನುಮಂತ. ಅದು ನೋಡಿದ ಕೂಡಲೇ ಆಕೆಗೆ ಶುತ್ವೈವ ಚ ವಚೋ ಮಹ್ಯಂ ಕ್ಷಿಪ್ರಮೇಶತಿ ರಾಘವ ಚಮೂ ಪ್ರಕರ್ಷನ್ ಮಹತೀಂ ಹರ್ಯಕ್ಷ ಗಣಸಂಯುತಂ. ಆಕೆ ಹೇಳ್ತಾ ಇದ್ದಾಳೆ, ಹೌದು ರಾಮನ ಅಂಗುಳಿಕೆ ಕೊಟ್ಟಿದ್ಯಪ್ಪ,
ಅದಕ್ಕೆ ರಾಮ ಯಾವಾಗ ಬರ್ತಾನೆ, ನಾನು ಯಾವಾಗ ಕರ್ಕೊಂಡು ಹೋಗ್ತಾನೆ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾಳೆ. ಅವಾಗ ಹೇಳ್ತಾ ಇದ್ದಾನೆ, ನಾನು ಹೋಗ್ತೇನೆ ಇಲ್ಲಿಂದ. ನನ್ನ ಮಾತು ಕೇಳಿದ ಕೂಡಲೇ ರಾಮಚಂದ್ರ ಕಪಿಗಣವನ್ನು ಕಟ್ಟಿಕೊಂಡು ಬರ್ತಾನೆ, ನಿನ್ನ ಬೇಗ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನ ಮಾಂಸಂ ರಾಘವೋ ಭುಂಕ್ತೆ ನ ಚೈವ ಮಧುಸೇವತೆ. ಇಲ್ಲಿ ರಾಮನ ಕುರಿತು ಹೇಳ್ತಾ ಇದ್ದಾರೆ, ರಾಮಚಂದ್ರ ಮಾಂಸವನ್ನು ತಿನ್ನುವವನಲ್ಲ, ಅವನು ಈ ಮಧುವನ್ನು ಪಾನ ಮಾಡುವವನಲ್ಲ ಅಂತ ಹೇಳ್ತಾ, ಯಾರು ಹನುಮಂತ ಹೇಳ್ತಾ ಇದ್ದಾನೆ. ವನ್ಯಂ ಸುವಿಹಿತಂ ನಿತ್ಯಂ ಭಕ್ತಮಶ್ನಾತಿ ಪಂಚಮಂ. ವಿಶೇಷವಾಗಿ ಆ ಕಾಡಿನ ಫಲಗಳನ್ನು ತಿಂದಿದ್ದಾನಮ್ಮ, ಅಂಥದ್ದು ಏನೂ ಮುಟ್ತಾ ಇಲ್ಲ. ಅಲ್ಲ, ಮೊದಲು ಬಂದಿತ್ತು ಪಂಚವಟಿ ಅಲ್ಲೆಲ್ಲ ಇದ್ದಾಗ ರಾಮಚಂದ್ರ ಏನು ಅಲ್ಲಿ ಸಿಕ್ಕಂಥ ಮೃಗಗಳನ್ನು ಬಡಿದು ಆ ಮೃಗಗಳ ಮಾಂಸವನ್ನು ತಿಂದರು ಅಂತಲೂ ಬರುತ್ತೆ. ಅಂಥ ಕಾಲಕ್ಕೆ ಮಾಂಸ ತಿಂಬಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ, ಯಾಕೆ ನಿನ್ನ ಕಂಡಿಲ್ಲ ಅಂತ, ನಿನ್ನ ನೋಡಿಲ್ಲ ಅಂತ ಕೃಶನಾಗಿ ಮಧು ಮಾಂಸ ಯಾವುದೂ ಮುಟ್ತಾ ಇಲ್ಲ, ಕೇವಲ ಗೆಡ್ಡೆ ಗೆಣಸು ತಿಂದಿದ್ದಾನೆ, ಚೂರು ಶರೀರ ಭರಣಾರ್ಥವಾಗಿ ನಿನಗಾಗಿ ಒದ್ದಾಡುತ್ತಾ ಇದ್ದಾನೆ ಅಂತ ಹೇಳಿದಾಗ ಸೀತಾದೇವಿ ಬೇಗ ರಾಮನ ಕರ್ಕೊಂಡು ಬಾ ಅಂತ ಆಗ್ರಹ ಮಾಡ್ತಾ ಇದ್ದಾಳೆ. ಆವಾಗ ಹನುಮಂತ ಹೇಳ್ತಾ ಇದ್ದಾನೆ, ಅಮ್ಮ ಒಂದು ಕೆಲಸ ಮಾಡೋಣವಾ? ಏನಪ್ಪ, ನಾನೇ ಕರ್ಕೊಂಡು ಹೋಗ್ಲ? ಇಲ್ಲಿ ಕೂಡು, ಈಗ ಹಾರಿ ಕರ್ಕೊಂಡು ಹೋಗ್ತೇನೆ. ಅವಾಗ ಹೇಳ್ತಾ ಇದ್ದಾಳೆ, ನಾಹಂ ಸ್ಪೃಷ್ಟುಂ ಸ್ವತೋ ರಾಜನ್ ಗಾತ್ರಂ ಇಚ್ಛೇಯಂ ವಾನರೋತ್ತಮ. ನಾನಾಗಿ ಯಾರ ಮೈಯನ್ನು ಮುಟ್ಟೋದಿಲ್ಲ. ರಾಮನ ಮೈಯನ್ನು ಬಿಟ್ಟು ಇನ್ನೊಬ್ಬರ ಮೈಯನ್ನು ಮುಟ್ಟಲ್ಲ. ನಿನ್ನ ಮೈಯು ನನಗೆ ಅಲ್ಲ, ಹೀಗೆ ಹೇಳ್ತೀಯಲ್ಲಮ್ಮ, ನಿನ್ನ ಕರ್ಕೊಂಡು ಬಂದಲ್ಲ ರಾವಣಾಸುರ, ಅವಾಗೇನಾಯಿತು? ಅದು ಹೇಳ್ತಾ ಇದ್ದಾಳೆ, ಯದಹಂ ಗಾತ್ರ ಸಂಸ್ಪರ್ಶಂ ರಾವಣಸ್ಯ ಗತ ಬಲಾತ್. ರಾವಣ ಬಲದಿಂದ ನನ್ನ ಸ್ಪರ್ಶ ಮಾಡಿದ, ಅಷ್ಟೇ ಹೊರತು ನಾನಾಗಿ ಯಾರ ಸ್ಪರ್ಶ ಮಾಡಲ್ಲ, ನಾನು ಬರಲ್ಲ. ಎರಡನೇ ಕಾರಣ ಏನು ಗೊತ್ತಾ? ರಾಮಚಂದ್ರ ಪ್ರತಿಜ್ಞೆ ಮಾಡಿದ್ದಾನಲ್ವ ಇವನನ್ನು ಕೊಲ್ಲಬೇಕು ಅಂತ. ಆದ್ದರಿಂದ ನೀವು ರಾವಣನನ್ನು ಕೊಲ್ಲುವ ವ್ಯವಸ್ಥೆ ಮಾಡಿದರೆ ಸಾಕು, ನನ್ನನ್ನು ಕರ್ಕೊಂಡು ಹೋಗಬೇಕಾಗಿಲ್ಲ ಅಂತ ಹೇಳಿದರು. ಇಷ್ಟೆಲ್ಲ ಹೇಳಿದರೂ ಕೂಡ ಇನ್ನೂ ಸ್ವಲ್ಪ ಮನಸ್ಸಿನಲ್ಲಿದ್ದರೆ ಆವಾಗ ರಾಮಚಂದ್ರ ಹೇಳಿದ ಕಥಾ ಚಿತ್ರಕೂಟದಲ್ಲಿ ಕಾಕ ಪ್ರಸಂಗ. ಯಾರು? ಜಯಂತ ಕಾಗೆ ರೂಪದಲ್ಲಿ ಬಂದು ಸೀತಾದೇವಿಯ ಸ್ತನವನ್ನು ಸ್ಪರ್ಶ ಮಾಡಿದಾಗ ರಾಮಚಂದ್ರ ದರ್ಭೆಯನ್ನು ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಣ ಮಾಡಿ ಕೊಟ್ಟರೆ ಅದು ಅವನ ಸುಟ್ಟು ಹಾಕಲಿಕ್ಕೆ ಹೋದರೆ, ದೇವತೆಗಳಲ್ಲಿ ಶರಣಾಗತನಾಗಲಿಕ್ಕೆ ಹೋದರೂ ಯಾರೂ ಅವರಿಗೆ ಶರಣು ಕೊಳ್ಳಿಲ್ಲ, ಆಶ್ರಯ ಕೊಳ್ಳಿಲ್ಲ. ಅಂಥ ಕಾಲಕ್ಕೆ ತಿರುಗಿ ಬಂದಾಗ ಒಂದು ಕಣ್ಣನ್ನು ತೆಗೆದು ಕಳಿಸಿಕೊಡುತ್ತಾರೆ. ಯದ್ಯಪಿ ಜಯಂತನ ಕಣ್ಣೇನಾಗಿಲ್ಲ, ಕಾಗೆ ಕಣ್ಣು ಹೋಯಿತು. ಯಾಕೆ ಅಂದರೆ ಜಯಂತನೊಳಗೆ ಕುರಂಗ ನಾಮಕ ದೈತ್ಯನಿದ್ದ. ಅವನಿಗೆ ಆಶ್ರಯ ಕೊಟ್ಟರೆ ನಾವು ಬಲಿಷ್ಠರಾಗ್ತೀವಿ ಅಂತ ಈ ಕಾಗೆಗಳೆಲ್ಲ ಕೊಟ್ಟವು. ಅದು ಅವನಿಗೇನು ವರ ಇತ್ತು? ಎಲ್ಲ ಕಾಗೆಗಳ ಕಣ್ಣಲ್ಲಿ ಇರಬೇಕು ಅಂತ ಕೇಳ್ಕೊಂಡಿದ್ದ. ಒಂದಲ್ಲ, ಅದಕ್ಕೆ ಎಲ್ಲ ಕಾಗೆಗಳ ಕಣ್ಣು ಒಂದು ಕಣ್ಣಾಯಿತು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಒಂದು ಕಣ್ಣಾದರೆ ದೇವರು ಅನುಗ್ರಹ ಮಾಡಬೇಕಲ್ಲ ಚೂರಾದರು. ಅಂದರೆ ಆ ಇದ್ದ ಒಂದು ಕಣ್ಣು ಎಂಥದ್ದು ಕಾಗೆಗೆ ಅಂದರೆ ಎರಡೂ ಕಡೆ ನೋಡುವ ಕಣ್ಣದು. ನಮ್ಮ ಕಾಗಿ ಸ್ಪೆಷಾಲಿಟಿ ನಮ್ಗೆ ಗೊತ್ತೇ ಇಲ್ಲ, ನಾವು ಯಾವಾಗ ಹುಟ್ಟಿದ್ವೇನೋ ಗೊತ್ತಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಆ ಕಾಗಿಯ ಒಂದು ಕಣ್ಣೆ ಎರಡೂ ಪಾರ್ಶ್ವ ನೋಡುವ ಇದು ಮಾಡಿ ಕೊಟ್ಟ ಸ್ವಾಮಿ. ಯಾಕೆ ಅಂದರೆ ಅಲ್ಲ, ಅಂಥ ಕಾಲಕ್ಕೆ ಇನ್ನೊಂದು ಕಣ್ಣು ಇಟ್ಟಿರ್ಬೋದಾಗಿತ್ತಲ್ಲ. ಅಲ್ಲ, ಕುರಂಗನಿಗೆ ವರ ಇತ್ತು, ಆ ಕಾಗೆಯ ಕಣ್ಣು ಇರುವ ಪರ್ಯಂತ ಬದುಕಿರ್ತೀಯ ಅಂತ. ಅದಕ್ಕೆ ಒಂದು ಕಣ್ಣು ಪೂರ್ಣವಾಗಿ ತೆಗೆದುಬಿಟ್ಟ. ಅವಾಗಂದು ಆಗಿನ ಕಾಲದ ಕಾಗೆಗೆ ತೆಗೆದ್ರೆ ಪರವಾಗಿಲ್ಲ, ಮಿಕ್ಕ ಕಾಗೆ ಇಲ್ಲ, ಆ ಕಾಗೆಯ ಕುಲಕ್ಕೆ ತೆಗೆದು ಬಿಟ್ಟ ರಾಮಚಂದ್ರ. ಯಾಕೆ ಅಂದರೆ ರಾಮನ ವಿರುದ್ಧರಾದವರಿಗೆ ಆಶ್ರಯ ಕೊಟ್ಟ ದೋಷಕ್ಕೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಿದಾಗ ಆಕೆ ಚೂಡಾಮಣಿಯನ್ನು ಕೊಡ್ತಾ ಇದ್ದಾರೆ. ಚೂಡಾಮಣಿ ವಿಶೇಷವಾಗಿ ತಾನು ಸ್ವೀಕಾರ ಮಾಡುತ್ತಾ ಇದ್ದಾನೆ ಹನುಮಂತ. ನಂತರ ಸಮುದ್ರವನ್ನು ದಾಟಬೇಕು, ಚೂಡಾಮಣಿಯನ್ನು ಹಿಡ್ಕೊಂಡು ಹೋಗಬೇಕು.
ಅವಾಗೆ ವಿಶೇಷವಾಗಿ ಸೀತಾದೇವಿ ಕೇಳ್ತಾ ಇದ್ದಾಳೆ, ಅಲ್ಲ ರಾಮಚಂದ್ರ ಬರಲಿಕ್ಕಾಗುತ್ತಾ ಈ ಸಮುದ್ರ ದಾಟಿ ಅಂತ ಹೇಳಿದಾಗ ಹನುಮಂತ ಹೇಳ್ತಾ ಇದ್ದಾನೆ, ಒಬ್ಬೊಬ್ಬ ಕಪಿ, ನಾನು ಹಾರಿ ಬಂದಿದ್ದೀನಲ್ಲಮ್ಮ, ಎಲ್ಲರೂ ಅಂಥವರೇ ಇದ್ದಾರೆ, ಒಬ್ಬೊಬ್ಬ ಕಪಿ ಮಹಾಪರಾಕ್ರಮಶಾಲಿ, ಹೆದರಬೇಡ, ರಾಮಚಂದ್ರ ಬರ್ತಾನೆ ಅಂತ ಹೇಳಿ ತದನಂತರ ಅಶೋಕವನಿಕಾದಿಂದ ಉತ್ತರ ದಿಕ್ಕಿಗೆ ಹೊರಡುತ್ತಾ ಇದ್ದಾರೆ. ಅಲ್ಲಿ ದೊಡ್ಡ ತೋರಣ, ಇಡೀ ವನವನ್ನು ಧ್ವಂಸ ಮಾಡ್ತಾ ಇದ್ದಾರೆ. ಆ ವನದ ಹೆಸರೇನು ಗೊತ್ತು? ಅಶೋಕವನದಿಂದ ಉತ್ತರಕ್ಕೆ ಬಂದರು. ಅಶೋಕವನವನ್ನು ಧ್ವಂಸ ಮಾಡಲಿಲ್ಲ, ಸೀತಾ ಇದ್ದ ವನ ಧ್ವಂಸ ಮಾಡಲಿಲ್ಲ, ಚೂರು ಮುಂದಕ್ಕೆ ಬಂದು ಧ್ವಂಸ ಮಾಡುತ್ತಾ ಇದ್ದಾರೆ. ಅದು ಪ್ರಮದಾವನ ಅಂತ. ಆ ಪ್ರಮದಾವನವನ್ನು ಧ್ವಂಸ ಮಾಡಿದರು. ನಂತರ ವಿಶೇಷವಾಗಿ ಆ ಪಟ್ಟ ತೋರಣವನ್ನು ಧ್ವಂಸ ಮಾಡುತ್ತಾ ಇದ್ದಾರೆ, ಪ್ರಸಾದ ತೋರಣವನ್ನು ಧ್ವಂಸ ಮಾಡುತ್ತಾ ಇದ್ದಾರೆ. ಅದರ ಮೇಲೆ ಕೊಡುತ್ತಾ ಇದ್ದಾರೆ, ಯಾರು ಬರ್ತಾರೆ ನೋಡೋಣ ಅಂತ. ಆವಾಗ ತುಂಬ ಜನ ಸೇವಕರನ್ನು ಕಳಿಸ್ತಾ ಇದ್ದಾನೆ. ಅವರೆಲ್ಲರನ್ನ ಕೈಯಿಂದ ಹೊಡೆದು ಕೊಂದುಬಿಡ್ತಾ ಇದ್ದಾರೆ. ಅದಕ್ಕೆ ಹನುಮಂತನ ಆಕಾರ ಎಷ್ಟಿತ್ತು ಅಂದರೆ, ಇವರೆಲ್ಲ ಇರುವೆಗಳಿರ್ತಿದ್ರು, ಇರುವೆಗಳನ್ನ ಕೊಲ್ಲಿಕ್ಕೆ ಬೇಕಾ, ಒಂದು ಕೈಯಿಂದ ಹೊಡೆದ್ರೂ ಸಾಕು, ಎಲ್ಲ ಸತ್ತು ಹೋಗ್ತಾರೆ. ತದನಂತರ ವಿಶೇಷವಾಗಿ ಪ್ರಹಸ್ತನ ಮಗ ಜಂಬುಮಾಲಿ ಅಂತ, ಆ ಜಂಬುಮಾಲಿಯನ್ನು ಕಳಿಸ್ತಾ ಇದ್ದಾರೆ. ಆ ಜಂಬುಮಾಲಿ ಅಂದರೆ ಅವನು ಹೇಗಿದ್ದ ಅಂದರೆ, ಅವನು 2 ಪರ್ವತದಷ್ಟು ಉದ್ದ, 2 ಪರ್ವತದಷ್ಟು ಅಗಲ, ಅಷ್ಟು ದೊಡ್ಡವನಿದ್ದಾನೆ. ಅವನು ಬಂದ ಕೂಡಲೇ ಅವನನ್ನೂ ಸಂಹಾರ ಮಾಡುತ್ತಾ ಇದ್ದಾರೆ. ಅಂದರೆ ಬರೇ ಸಂಹಾರ ಮಾಡಿದ್ರು ಅಂತಲ್ಲ, ಹೇಗೆ ಮಾಡಿದರು ಅಂದರೆ ಒಳಗೆ ಹೋಗಬೇಕು. ಎಷ್ಟು ಚೆನ್ನಾಗಿ ಮಾಡಿದರು, ನಮಗೆ ಅದು ಕೇಳ್ತಾ ಇದ್ದರೆ ಆನಂದ ಉಕ್ಕೇರಿ ಬರುತ್ತೆ. ಅಪ್ಪ, ಹನುಮಂತನ ಪರಾಕ್ರಮ ಇಂಥದ್ದ ಅಂತ. ಅವನಿಗೆ ಉಸುರು ಕಟ್ಟಿ ಹೋಗ್ತಾ ಇದೆ ಆ ರಾಕ್ಷಸನಿಗೆ, ಹನುಮಂತನ ಪೆಟ್ಟು ಬೀಳ್ತಾ ಇದ್ದಾರೆ. ಅಂಥ ಪರಾಕ್ರಮ ಹನುಮಂತನದ್ದು. ನಂತರ ಮಂತ್ರಿಪುತ್ರರು ವರಾಭಿರಕ್ಷಿತಾನ್ನಂತ ಆಚಾರ್ಯ ಹೇಳ್ತಾರೆ. ರುದ್ರದೇವರ ವರದಿಂದ ಬಲಿಷ್ಠರಾದವರು ಅವರೆಲ್ಲರನ್ನು ಸಂಹಾರ ಮಾಡುತ್ತಾ ಇದ್ದಾರೆ. ನಂತರ ಕೇಳಿ ರಾವಣಾಸುರ ನೋಡುತ್ತಾ ಇದ್ದಾನೆ, ಇವೆಲ್ಲ ಆಗಲ್ಲ, ಇನ್ನು 5 ಸೇನಾಪತಿಗಳನ್ನು ಕಳಿಸ್ತಾ ಇದ್ದಾರೆ. ಯಾರ್ಯಾರವರು ಅಂತ ಹೇಳ್ತಾ ಇದ್ದಾರೆ. ವಿರೂಪಾಕ್ಷ, ಯೂಪಾಕ್ಷ, ದುರ್ಧರ, ಪ್ರಘಸ, ಭಾಸಕರಣ ಅಂತ ಇವರೆಲ್ಲರೂ ಬರ್ತಾ ಇದ್ದಾರೆ. ಅವರೆಲ್ಲರನ್ನು ಸಂಹಾರ ಮಾಡುತ್ತಾ ಇದ್ದಾರೆ. ಕೊನೆಗೆ ರಾವಣಾಸುರ ನೋಡಿದ, ಸುಮ್ಮನೆ ಇವರೆಲ್ಲ ಕಳಿಸೋದು ವೇಸ್ಟ್, ನನಗೆ ಸಮಾನವಾದ ಪರಾಕ್ರಮ ಇರುವವ ಅಕ್ಷಕುಮಾರ. ಈ ಇಂದ್ರಜಿತ್ತು, ರಾವಣಾಸುರ, ಅಕ್ಷಕುಮಾರ ಮೂವರು ಸಮಾನ ಪರಾಕ್ರಮ. ಅದಕ್ಕೆ ಅಕ್ಷಕುಮಾರನ್ನು ಕಳಿಸಿಕೊಡ್ತಾ ಇದ್ದಾನೆ. ಅಕ್ಷಕುಮಾರ ಬರೋದೇ ಹನುಮಂತನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾನೆ. ಆದರೆ ನಶಶಾಕ ಏನು ಮಾಡಲಿಕ್ಕಾಗಿಲ್ಲಂತೆ. ಹೇಗಿತ್ತು ಆ ಶಸ್ತ್ರಾಸ್ತ್ರಗಳು ಹನುಮಂತನ ಮೇಲೆ ಪ್ರಯೋಗ ಮಾಡಿದ್ದು ಅಂದರೆ ಹೇಳ್ತಾ ಇದ್ದಾರೆ, ನಮ್ಮೆದುರಿಗೆ ಯಾರಾದರೂ ಚಿಕ್ಕ ಮಕ್ಕಳು ಈ ಕಡ್ಡಿ ಪೆಟ್ಟಿಗೆ ಇರುತ್ತಲ್ಲ, ಅದರೊಳಗೊಂದು ಪುಳ್ಳಿ ತೊಗೊಂಡು, ಕಡ್ಡಿ ತೊಗೊಂಡು ನಮ್ಮ ಮೇಲೆ ಸಿಟ್ಟಿನಿಂದ ಹಾಕಿದರೆ ಏನಾದರೂ ಆಗುತ್ತಾ? ನಮಗೆ ಏನಾದಾಗುತ್ತೆ? ಆಗಿತ್ತಂತೆ ಹನುಮಂತನ ಮೇಲೆ. ಏನೂ ಆಗಿಲ್ಲ, ತಾಗ್ತಾ ಇವೆ, ಬಿದ್ದು ಹೋಗ್ತಾ ಇವೆ. ಅವನಿಗೆ ಆಶ್ಚರ್ಯ. ಅವನ ಆಶ್ಚರ್ಯ ಮುಗಿಯೋದ್ರೊಳಗೆ ಅವನ ಮುಗಿಸಬೇಕು ಅಂತ ಹನುಮಂತ ಹೊರಟ. ಅವನ 2 ಕಾಳನ್ನು ಹೇಳ್ತಾ, ಪಾದಯೋಹೋ ಜಗ್ರಾಹ ಧೃತಂ, 2 ಕಾಲನ್ನು ಹಿಡಿದು ಬಿಟ್ಟ. ಅವನು ಅಂದ್ಕೊಂಡ ಕಾಲು ಹಿಡಿತಾ ಇದ್ದಾನೆ ಅಂತೇಳಿ. ಕಾಲು ಹಿಡಿದ, ಹೌದು, ಎತ್ತಲಿಕ್ಕೆ ಹಿಡಿದ ಅಷ್ಟೇ, ಕೊಲ್ಲಲಿಕ್ಕೆ ತಿರುಗಿಸ್ತಾ ಚಕ್ರವದ್ ಭ್ರಮಾತುರಂ ಕೃತ್ವ, ಚಕ್ರದಂತೆ ತಿರುಗಿಸಿ ಬಡದು ಹಾಕ್ತಾ ಇದ್ದಾನೆ. ಸತ್ತು ಹೋಗ್ತಾ ಇದ್ದಾನವ ಅಂದು. ಹತಃ ಕ್ಷಿತೌ ವಾಯುಸುತೇನ ರಾಕ್ಷಸ, ಸತ್ತು ಹೋಗ್ತಾ ಇದ್ದಾನೆ. ಅದಕ್ಕೆ ಹನುಮಂತ ನೋಡಿದನಂತೆ, ಇವನ ಕೊಂದರೆ ರಾವಣನ ಕೊಂದಷ್ಟೇ ಫಲ. ಅಷ್ಟೇ ಅಲ್ಲ, ಇವನ ಕೊಂದರೆ ಇಡೀ ರಾಕ್ಷಸ ಬಲದಲ್ಲಿ ಕಾಲು ಬಲ ಇವನೇ. ಅದಕ್ಕೆ ಇವನ ಸಂಹಾರ ಮಾಡಿದರೆ ಆಗುತ್ತೆ ಅಂತ ಸಂಹಾರ ಮಾಡಿದ ಮೇಲೆ ಇಂದ್ರಜಿತ್ತು ಬರ್ತಾ ಇದ್ದಾನೆ. ಇಂದ್ರಜಿತ್ತು ಗೊತ್ತು ನಿಮಗೆ, ಎಲ್ಲ ಶಸ್ತ್ರಾಸ್ತ್ರಗಳು ಹಾಕಿದರೆ ಹನುಮಂತನಿಗೇನಾಗಿಲ್ಲ. ಬ್ರಹ್ಮ ಶಿರೋಸ್ತ್ರವನ್ನು ಹಾಕಿದಾಗ ಕಟ್ಟು ಬಿದ್ದಂತೆ ಇದ್ದರು. ಯಾಕೆ ಅಂದರೆ ಮಯಾ ವರ ವಿಲಂಘಿತಾ ಅನೇಕಶಃ ಸ್ವಯಂಭುವ
ಮಾನನೀಯ ಏವ ಮೇ ತತೋತ್ರ ಮಾನಯಾಮ್ಯಹಂ. ಹೌದಲ್ವೋ? ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ಬ್ರಹ್ಮದೇವರ ವರಗಳೆಲ್ಲ ಉಲ್ಲಂಘನೆ ಮಾಡಿದ್ದೇನೆ. ನಾನು ಅವರನ್ನು ಮಾನ ಮಾಡಬೇಕು. ಆದ್ದರಿಂದ ಈಗ ಮಾನನ ಮಾಡುತ್ತೇನೆ ಅಂತ ಚೆನ್ನಾಗಿ ಆ ಅಸ್ತ್ರಕ್ಕೆ ಕಟ್ಟು ಬಿದ್ದಂತೆ ಇದ್ದರು. ಅವರೇನು ಮಾಡಿದರು? ಬಬಂಧುರನ್ಯ ಪಾಶಕೈ, ಬೇರೆ ಎಲ್ಲ ಪಾಶಗಳನ್ನು ತಂದು ಕಟ್ಟಿದ್ರಂತೆ. ಆ ಅಸ್ತ್ರ ಹೋಯಿತು. ನಾನು ಯಾಕೆ ನೀವೆಲ್ಲ ಕಟ್ಟಿದಾಗ ಅಂತ ಹೊರಟು ಹೋಯಿತದು. ಆ ರೀತಿಯಲ್ಲಿ ಆ ಹನುಮಂತ ಹಾಗೇ ಅವರು ಏನು ಮಾಡುತ್ತಾರೆ ನೋಡೋಣ ಅಂತ ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಸುಮ್ಮನೆ ಇದ್ದಾರೆ, ಏನು ಬೇಕಾದರೂ ಮಾಡಿ. ಯಾಕೆ? ನಾನು ನೋಡಬೇಕಾಗಿದ್ದು ರಾವಣನನ್ನು, ರಾವಣನಿಗೆ ಉತ್ತರ ಕೊಡಬೇಕಾಗಿದೆ ಅಂತ ಅವರು ಮಾಡಿದ ಚೇಷ್ಟೆಗಳನ್ನು ಸಹಿಸಿಕೊಂಡು ವಿಶೇಷವಾಗಿ ರಾವಣನ ನೋಡಲಿಕ್ಕೆ ಹೋಗ್ತಾ ಇದ್ದಾರೆ. ಸಭೆಯಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾರೆ. ಆ ರಾವಣನ ನೋಡಿದಾಗ ರಾವಣನ ವರ್ಣನವೇ ತುಂಬ ಇದೆ. ಹೇಗಿದ್ದಾನೆ, ಎಂಥ ಕಿರೀಟ ಇಟ್ಟುಕೊಂಡಿದ್ದ, ಹೇಗಿದ್ದ, ಎಲ್ಲ ವರ್ಣನೆ ಮಾಡುತ್ತಾರೆ. ನೋಡುತ್ತಾರೆ, ಎಲ್ಲ ಎಷ್ಟು ಚೆನ್ನಾಗಿದ್ದಾನಲ್ಲ, ಹನುಮಂತನೇ ಹೇಳೋದು. ಭಾಳ ಚೆನ್ನಾಗಿದ್ದಾನೆ ನೋಡಲಿಕ್ಕೆ, ಆದರೆ ಬುದ್ಧಿಯೊಂದು ಚೆನ್ನಾಗಿಲ್ಲ ಅಂತ ನೋಡಿದ್ರಂತೆ. ಹೌದು ಅಂತ ಹೇಳಿ ಕೊನೆಗೆ ವಿಶೇಷವಾಗಿ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಕಪೆ ಕುತೋಸಿ ಕಸ್ಯವ ಕಿಮರ್ಥಮಿದೃಶಂ ಕೃತಂ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಯ್ಯ ನೀನು ಯಾರು, ಯಾಕೆ ಬಂದಿದ್ದೀಯಾ ಅಂತ ಹೇಳ್ತಾ ಇದ್ದಾರೆ. ನಹಿತೇ ವಾನರಂ ತೇಜ ರೂಪ ಮಾತ್ರಂ ತು ವಾನರಂ. ಕೇಳ್ತಾ ಇದ್ದಾರೆ ಇಲ್ಲಿ, ನಿಂದು ಬರೇ ಕಪಿ ಮಾತ್ರ ಅಲ್ಲ, ಒಳಗೆ ಬೇರೆ ಇದ್ದೀಯ. ನೀನು ಬರೇ ಕಪಿ ಅಲ್ಲ, ಮಹಾಕಪಿ. ಚೆನ್ನಾಗಿ ನನಗೆ ಎಲ್ಲವೂ ಗೊತ್ತು, ಶಸ್ತ್ರಾಸ್ತ್ರಗಳನ್ನು ಧ್ವಂಸ ಮಾಡೋದು ಗೊತ್ತು. ಆದ್ದರಿಂದ ತತ್ವತಃ ಕಥಯ ಸ್ವಾದ್ಯ ತಥೋ ವಾನರ ಮೋಕ್ಷಸೆ. ನೀನು ವಿಶೇಷವಾಗಿ ಯಾರು ಕಳಿಸಿದ್ರು ನಿನ್ನ? ವಿಷ್ಣುನ ಪ್ರೇಷಿತೋವಾಪಿ. ಏನು ವಿಷ್ಣು ಕಳಿಸಿದನ? ಅಥವಾ ಹೇಳ್ತಾ ಇದ್ದಾರೆ ಯಾರು? ಈ ವೈಶ್ರವ ವಿಶೇಷವಾಗಿರತಕ್ಕಂಥ ಕುಬೇರ ಕಳಿಸಿದನ? ಇಂದ್ರದೇವರು ಕಳಿಸಿದ್ರ? ಯಾರು ಕಳಿಸಿದರು? ಅವಾಗ ಹೇಳ್ತಾ ಇದ್ದಾರೆ, ರಾಜಾನಂ ದ್ರಷ್ಟು ಕಾಮೇನ ಮಯಾ ಅಸ್ತ್ರಂ ಅನುವರ್ತಿತಂ. ಹೇಳ್ತಾ ಇದ್ದಾರೆ. ಆಚಾರ್ಯರ ಪಂಕ್ತಿಗಳಿಗೆ ಒಳ್ಳೆ ಪ್ರಮಾಣ ಇಲ್ಲಿ ಚೆನ್ನಾಗಿದೆ. ಆಚಾರ್ಯ ಹೇಳಿದ್ದು. ಆಚಾರ್ಯ ಏನು ಹೇಳಿದರು? ನಾನು ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬಿದ್ದವನಂತೆ ಇರ್ತೇನೆ ಅಂದ್ರಲ್ಲ. ಮಯಾ ಅಸ್ತ್ರಂ ಅನುವರ್ತಿತಂ. ಇವನ ನೋಡಬೇಕು ಅಂತ ಅಸ್ತ್ರಕ್ಕೆ ಸಿಕ್ಕವನಂತೆ ಇದ್ದೆ ನಾನು. ವಿಮುಕ್ತೋಪಿ ಅಹಮಸ್ತ್ರೇಣ. ಹೇಳ್ತಾ ಇದ್ದಾರೆ, ಇವರೆಲ್ಲ ಹುಚ್ಚರು ಬಂದು ನನ್ನ ಹಗ್ಗ ಕಟ್ಟಿದರೆ ಆ ಅಸ್ತ್ರ ಹೋಯಿತು, ಒಂದು ಕ್ಷಣದಲ್ಲಿ ಎಲ್ಲ ಕಡ್ಕೊಂಡು ಹಾರಬಲ್ಲೆ ನಾನು. ಆದರೆ ರಾಕ್ಷಸೈಹಿ ತು ಅಭಿವೇದಿತ. ಅಂದರೆ ಅವರು ಏನು ಮಾಡಿದರೂ ಕೂಡ ನಿನ್ನನ್ನು ನೋಡಲಿಕ್ಕೆ ಬಂದನಯ್ಯ. ಅದಕ್ಕೆ ಹೇಳ್ತಾ ಇದ್ದಾರೆ, ಕೇನಚಿತ್ ರಾಮ ಕಾರ್ಯೇಣ ಆಗತೋಸ್ಮಿ ತವಾಂತಿಕಂ ದೂತೋಹಮಿತಿ ವಿಜ್ಞಾಯ. ನಾನು ರಾಮನ ದೂತ ಬಂದಿದ್ದೇನೆ. ಹೌದಾ? ಮುಂದೆ ನಾನು ಹೇಳ್ತಾ ಇದ್ದೇನೆ, ನನ್ನ ಮಾತನ್ನು ಕೇಳು. ಹೇಳ್ತಾ ಇದ್ದಾರೆ, ಸರ್ವ ಲೋಕೇಶ್ವರಸ್ಯೇಹ ಕೃತ್ವ ವಿಪ್ರಿಯಮೀದೃಶಂ ರಾಮಸ್ಯ ರಾಜಸಿಂಹಸ್ಯ ದುರ್ಲಭಂ ತವ ಜೀವಿತಂ. ರಾಮನಿಗೆ ಇಂಥ ಅಪಕಾರ ಮಾಡಿದ್ದೀಯಾ, ಸೀತೆಯನ್ನೇ ಹೊತ್ತುಕೊಂಡು ಬಂದಿದ್ದೀಯಾ. ಇಷ್ಟು ಅಪಕಾರ ಮಾಡಿದ ಮೇಲೆ ನೀನು ಬದುಕೋದು ಬಹಳ ದುರ್ಲಭ ಅಂತ ಆ ರಾಮಚಂದ್ರನ ಶಕ್ತಿಯನ್ನು ವರ್ಣನೆ ಮಾಡಿದಾಗ ರಾವಣಾಸುರನಿಗೆ ಅವಾಗ ಬಂತು ಸಿಟ್ಟು. ಯಾಕೆ? ರಾಮನಿಗಷ್ಟು ಬಲ ಯಾಕೆ? ಹೇಳ್ತಾ ಇದ್ದಾರೆ, ಬ್ರಹ್ಮ ಸ್ವಯಂಭೂ ಚತುರಾನನೋ ವಾ ರುದ್ರ ತ್ರಿನೇತ್ರ ತ್ರಿಪುರಾಂತಕೋ ವಾ ಇಂದ್ರೋ ಮಹೇಂದ್ರ ಸುರನಾಯಕೋ ವಾ ಸ್ಥಾತುಂ ನ ಶಕ್ತಾ ಯುಧಿ ರಾಘವಸ್ಯ. ರಾಮ ಯುದ್ಧಕ್ಕೆ ಬಂದರೆ ಬ್ರಹ್ಮದೇವರಿಗೆ ನಿಲ್ಲಲಿಕ್ಕಾಗಲ್ಲಯ್ಯ, ನಿನಗೆ ಇರೋದೇ ಬ್ರಹ್ಮದೇವರ ವರ. ಹೌದು, ಅವರಿಗೆ ನಿಲ್ಲಲಿಕ್ಕಾಗಲ್ಲ ಅಂತ ನಿನಗೇನಾಗುತ್ತೆ ಅಂತ ಹೇಳಿದಾಗ ಅವಾಗ ಹೇಳ್ತಾ ಇದ್ದಾನೆ, ಇವನ ಕೊಂದು ಬಿಡಿ. ಅವನು ಎಷ್ಟು ಮಫು ಅಂದರೆ, ಈತನ ಏನೂ ಮಾಡಲಿಕ್ಕಾಗಿಲ್ಲ ನಮ್ಮವರಿಗೆ ಅಂತ ಗೊತ್ತು, ಆದರೂ ಕೊಂದು ಬಿಡಿ ಅಂತ ಹೇಳ್ತಾನೆ. ಮುಟ್ಲಿಕ್ಕಾಗಲ್ಲ ಅಂತ ಗೊತ್ತಿದ್ರು ಕೂಡ ಕೊಂದು ಬಿಡಿ ಅಂತ ಹೇಳ್ತಾನಲ್ಲ. ಅದಕ್ಕೆ ಸರಿ, ಆ ಮಾತಿಗೆ ವಿಭೀಷಣನ ಗೊತ್ತಿತ್ತು ಇವನು ಕೊಲ್ಲಿಕ್ಕಲ್ಲ, ಮುಟ್ಲಿಕ್ಕೂ ಆಗಲ್ಲ ಅಂತ. ಇಲ್ಲ, ರಾವಣ ಹಾಗೆ ಕೊಲ್ಲೋದು ಸಹಜ ಸರಿಯಲ್ಲ. ದೂತನಿಗೆ ದಂಡ ವಧೆ ಅಲ್ಲ. ಒಂದು ವೇಳೆ ನಿನಗೆ ಮನಸ್ಸು ಚುಚ್ಚುವ ಮಾತು ಮಾತಾಡಿದರೆ ದಂಡಾಂತರ ವಿಧಾನ ಮಾಡು ಅಂದರು. ನೋಡಿದರು. ಇನ್ನೊಬ್ಬ ರಾಕ್ಷಸ ಹೇಳಿದ, ಈ ಕೋತಿಗೆ
ಬಾಲ ಬಹಳ ಇಷ್ಟ, ಅದಕ್ಕೆ ಬೆಂಕಿ ಇಡೋಣ. ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಬೆಂಕಿ ಆಗುತ್ತೆ ಅಂತ. ಅದಕ್ಕೆ ಹನುಮಂತ ಬಾಲ ಬೆಳೆಸಿದ ಬೆಳೆಸಿದ ಬೆಳೆಸಿದ. ಎಷ್ಟು ಅದನ್ನು ನಮ್ಮ ವಾಜರಾದರು ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ಇಡೀ ಲಂಕೆಯಲ್ಲಿರುವ ಎಲ್ಲ ವಸ್ತ್ರಗಳು ತಂದರಂತೆ. ಎಲ್ಲ ವಸ್ತ್ರ ತಂದು ಸಾಕಾಗಿಲ್ಲ. ಕೊನೆಗಂದ್ರಂತೆ ಎಲ್ಲ ಹೆಂಗಸರ ಮೈ ಮೇಲಿರುವ ವಸ್ತ್ರ ತಗೊಂಡು ಬನ್ನಿ ಅಂತ ಹೇಳಿದಾಗ ಆವಾಗ ಪುಚ್ಛ ಬೆಳೆಸೋದು ನಿಲ್ಲಿಸಿದ ಮಾರುತಿ. ಹೆಂಗಸರ ತಂಟೆಗೆ ಹೋಗಬೇಡಿ ಅಂತ ನಿಲ್ಲಿಸಿಬಿಟ್ರಂತೆ. ನಂತರ ಎಷ್ಟು ಎಣ್ಣೆ ಹಾಕಿದ್ರೋ ಆ ದೊಡ್ಡ ಪುಚ್ಛ ಹಚ್ಚಲಿಕ್ಕೆ ಮಹಾನುಭಾವರು ಬೆಂಕಿಯನ್ನು ಇಡ್ತಾ ಇದ್ದಾರೆ. ಅವಾಗೇ ಬೆಂಕಿ ಇಟ್ಟವ್ರು ಏನು ಮಾಡಿದರು, ಹನುಮಂತನನ್ನು ಕರ್ಕೊಂಡು ಎಲ್ಲ ಪಟ್ಟಣದ ಸುತ್ತ ಹಾಕಿಸ್ತಾ ಇದ್ದಾರೆ. ನಾವು ಬೆಂಕಿ ಇಟ್ಟಿವಿ ನೋಡ್ರಿ, ನಾವು ಬೆಂಕಿ ಇಟ್ಟಿವಿ ನೋಡ್ರಿ ಅಂತ. ಹನುಮಂತ ನೋಡ್ತಾ ಇದ್ದಾನೆ. ಸರಿ, ನಿಮ್ಮದೆಲ್ಲ ಆಯಿತಾ, ಪರಿಕ್ರಮ ಮುಗೀತಾ ಅಂತ. ಆಯಿತು ಅಂದರು. ಆಯಿತು. ಹಾರಿ ಒಂದು ಸಲ ಎಲ್ಲ ಮನೆಗಳನ್ನು ದಹನ ಮಾಡ್ತಾ ಇದ್ದಾರೆ. ಪಟ್ಟಣ ಪಟ್ಟಿ ಕೊಡ್ತಾ ಇದ್ದಾರೆ. ಮುಮೋಚ ಹನುಮಾನ ಅಗ್ನಿಂ ಕಾನಾನಲ ಶಿಖೋಪಮಂ. ಬೆಂಕಿ ಉರಿತಾ ಇದೆ, ಎಲ್ಲರ ಮನೆಗೂ ಕೊಡ್ತಾ ಇದ್ದಾರೆ. ವಜ್ರದಂಷ್ಟ್ರಸ್ಯ ಶುಕಸ್ಯ ಇಂದ್ರಜಿತಃ ವೇಶ್ಮ ದದಾಹ. ನೋಡ್ತಾ ಇದ್ದಾರೆ. ತಯೋ ಪ್ರಪಶ್ಯತೋ. ಇಂದ್ರಜಿತು ರಾವಣ ಕಣ್ಣು ಬಿಟ್ಟು ನೋಡುವಾಗಲೇ ಇಡೀ ಪುರವನ್ನು ದಹನ ಮಾಡ್ತಾ ಇದ್ದಾನೆ ಹನುಮಂತ. ಆವಾಗ ಮತ್ತು ರಾವಣಾಸುರ, ಹೇ ಇಂದ್ರಜಿತ ಇನ್ನೊಂದ್ಸಲ ಹಾಕು ಬಾಣ ಅಂತ ಹೇಳಿಲ್ಲ. ಗೊತ್ತಾಯಿತು ಏನು ಮಾಡಲಿಕ್ಕಾಗಲ್ಲ, ಬ್ರಹ್ಮಾಸ್ತ್ರವೂ ಏನೂ ಮಾಡಲ್ಲ ಇವನನ್ನು ಅಂತ ಗೊತ್ತಾಯಿತು. ಅದಕ್ಕೆ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ. ಅವರು ತಯೋ ಪ್ರಪಶ್ಯತೋ. ಅವರು ನೋಡುವಾಗಲೇ ಇಡೀ ಧ್ವಂಸ ಮಾಡಿಬಿಡ್ತಾನೆ ಹನುಮಂತ. ಇನ್ನು ಒಂದು ವಿಶೇಷ ವಾಜರಾದರು ಆ ಒಂದು ಪದದಲ್ಲಿ ಹೇಳುತ್ತಾರೆ. ಅವನ ಗಡ್ಡಕ್ಕೆ ಹಿಡಿದ ಅಂತ. ಬಾಲ ತಗೊಂಡು ಹೋಗಿ ಬೆಂಕಿ ಅವನ ಗಡ್ಡಕ್ಕೆ ಹಿಡಿದ ಅಂತ ಇಲ್ಲಿ ಉಲ್ಲೇಖ ಬಂದಿಲ್ಲ. ದೊಡ್ಡವರು ಹೇಳಿದ್ದು ಸತ್ಯ, ಹಿಡಿದದ್ದಂತೂ ಸತ್ಯ ಆಗಿರುತ್ತೆ. ಅದರಿಂದ ವಿಶೇಷವಾಗಿ ದಹನ ಮಾಡಿದ ಹನುಮಂತ. ನಂತರ ಸೀತಾದೇವಿಗೇನಾಯಿತು ಅಂತ ಹನುಮಂತನಿಗೆ ಶಂಕ ಬಂದಾಗ ಆವಾಗ ಹನುಮಂತನ ಶಂಕ ಹೋಯಿತಂತೆ. ಯಾಕೆ? ಆ ರಾಕ್ಷಸರೇ ಮಾತಾಡಿಕೊಳ್ತಾ ಇದ್ದರಂತೆ. ಏನಂತ? ದಗ್ಧೇಯಂ ನಗರಿ ಲಂಕಾ ಸಟ್ಟ ಪ್ರಾಕಾರ ತೋರಣ. ಏನು ಎಲ್ಲ ಭೀಕರವ ಮನೆಗಳು ಎಲ್ಲ ಸುಟ್ಟೋಗಿದೆ. ಜಾನಕಿ ನಚದಗ್ಧ. ಜಾನಕಿ ಮಾತ್ರ ಏನಾಗಿಲ್ಲ ಅಂತ ಆ ರಾಕ್ಷಸರೇ ಅಂದುಕೊಳ್ಳೋದು ಕೇಳಿ ಹನುಮಂತನಿಗೆ ಸಮಾಧಾನ ಆಯ್ತಂತೆ. ಪರವಾಗಿಲ್ಲಪ್ಪ, ಸೀತಾದೇವಿಗೆ ಏನಾಗಿಲ್ಲಲ್ಲ, ಇವರಿಗೆಲ್ಲ ಹಾಳಾದರು ಅಂತ ನೋಡುತ್ತಾ ಇದ್ದಾರೆ. ಮತ್ತು ಸೀತಾದೇವಿ ಹತ್ರ ಬರ್ತಾ ಇದ್ದಾರೆ. ಸೀತಾದೇವಿ ಆಶೀರ್ವಾದ ಮಾಡುತ್ತಾ ಇದ್ದಾಳೆ. ಅಪ್ಪ ಹನುಮಂತ, ಒಳ್ಳೆ ಕಾರ್ಯ ಮಾಡಿದ್ದೀಯಾ, ರಾಮಚಂದ್ರನನ್ನು ಬೇಗ ಕರ್ಕೊಂಡು ಬಾ. ಹೇಳ್ತಾ ಇದ್ದಾರೆ, ನಾನು 2 ತಿಂಗಳು ಕಾಯ್ತೇನೆ, 2 ತಿಂಗಳು ಕಾಯ್ತೇನೆ, ಬಂದಿಲ್ಲವಾ ನನ್ನ ಪ್ರಾಣತ್ಯಾಗ ಮಾಡಿಬಿಡ್ತೇನೆ ಅಂತ ರಾಮಚಂದ್ರನಿಗೆ ಹೇಳು. ಯಾಕೆಂದರೆ ಇವರ ಕಾಟ ಜಾಸ್ತಿ ಆಗಿದೆ, ಆದ್ದರಿಂದ ರಾಮ ಬೇಗ ಬರಲಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಆವಾಗ ಹನುಮಂತ ನಮಸ್ಕಾರ ಮಾಡಿ ಪುನಃ ಲಂಘನ ಮಾಡಿ ಈಚೆಗೆ ಬರುತ್ತಾ ಇದ್ದಾನೆ. ಅವಾಗಂದರು ಹನುಮಂತನಿಗೆ ಎಲ್ಲರೂ ಅಂದಾಗ ಅಪ್ಪ ಎಂಥ ಕೆಲಸ ಅಂತ ಇದ್ದಾರಲ್ವ. ಹನುಮಂತನಿಗೆ ಹೇಗಿತ್ತು ಈ ಸಮುದ್ರ ಹಾರೋದು ಅಂದರೆ ಹೇಳ್ತಾರೆ, ಒಂದು ವೇಳೆ ಈ ಆಕಳ ಕರುವು ಕೆಸರಿನಲ್ಲಿ ಕಾಲಿಟ್ಟರೆ ಒಂದು ಕುಂಟೆ ಬೀಳುತ್ತೆ. ಆ ಕುಂಟೆಯಲ್ಲಿ ನೀರಿದ್ದರೆ ನಮಗೆ ಅದನ್ನು ದಾಟಲಿಕ್ಕೆ ಎಷ್ಟು ಕಷ್ಟ. ಏನಾದರೂ ಕಷ್ಟ ಆಗುತ್ತಾ? ಏನಿಲ್ಲ, ಸುಲಭವಾಗಿ ಹಾರ್ಕೊಂಡು ಹೋಗ್ತೀವಿ. ಅಷ್ಟಾಯ್ತಂತೆ ಹನುಮಂತನಿಗೆ. ನೋಡೋವರಿಗೆ ಯಪ್ಪ ಏನು ಕಾರ್ಯ ಮಾಡಿದ, ಎಷ್ಟು ಕಷ್ಟ ಅಂತಿತ್ತು. ಹನುಮಂತನಿಗೆ ಸುಲಭವಾಗಿ ದಾಟಿಬಿಟ್ಟ ಅಂತ ಹೇಳ್ತಾರೆ. ಅಂಥ ಪರಾಕ್ರಮ ಅಂದರು. ಅದಕ್ಕಂದ್ರು ಭೀಮಸೇನ ಹೇಳ್ತಾನೆ, ಇಡೀ ಬ್ರಹ್ಮಾಂಡವನ್ನೇ 2 ಹೋಳು ಮಾಡಿ ತಾಳದಂತೆ ಬಾರಿಸಿಬಿಡ್ತೇನೆ ಅನ್ನುವ ಹನುಮಂತನಿಗೆ ಸಮುದ್ರ ಲಂಘನ ಎಷ್ಟಯ್ಯ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಹಾರಿ ಬರ್ತಾ ಇದ್ದಾನೆ. ಇಲ್ಲಿ ಎಲ್ಲರೂ ಸುಸ್ತಾಗಿ ಕೂತಿದ್ದಾರೆ. ಇನ್ನು ಹನುಮಂತ ಬರಲಿಲ್ಲ ಅಂತ ನೋಡಿದಾಗ ಹನುಮಂತ ಹಾರಿ ಮಹೇಂದ್ರ ಪರ್ವತಕ್ಕೆ ಪುನಃ ಅಲ್ಲೇ ಬರ್ತಾ ಇದ್ದಾನೆ.
ಅಲ್ಲೇ ಬಂದಾಗ ಎಲ್ಲರೂ ನೋಡುತ್ತಾ ಇದ್ದಾರೆ. ಪ್ರಕೃಷ್ಟಾ ಸಮಪದ್ಯಂತ ಹನುಮಂತಂ ರಿದಕ್ಷವಃ ತೇ ಪ್ರೀತಾ ಪಾದಪಾಗ್ರೇಶು ಗೃಹ್ಯ ಶಾಖಾಮವಸ್ಥಿತಾ. ಏನು ಹನುಮಂತರು ನೋಡಿದ ಕೂಡಲೇ ಖುಷಿ 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 ಆನಂದ ಪಡ್ತಾ ಇದ್ದಾರೆ, ಹಾರತಾ ಇದ್ದಾರೆ. ಇನ್ನು ವಿಶೇಷವಾಗಿ ದೂರದಿಂದ ಹನುಮಂತ ಬರ್ತಾ ಇದ್ದಾನೆ ಅಂತ ನೋಡಿದ ಕೂಡಲೇ ಖುಷಿ ಆಗ್ತಾ ಇದೆ ಅವರಿಗೆ. ಹತ್ತಿರ ಬಂದ ಕೂಡಲೇ ಆಲಿಂಗನ ಮಾಡಿಕೊಳ್ತಾ ಇದ್ದಾರೆ. ಒಬ್ಬರ ಇಬ್ಬರ ಕೋಟಿ 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 ಕಪಿಗಳಿದ್ದಾರೆ, ಎಲ್ಲರೂ ಉಪವಾಸ ಕೂತಿದ್ದಾರೆ. ಅಂಥ ಕಾಲಕ್ಕೆ ಹನುಮಂತ ಬಂದ. ಎಲ್ಲರಿಗೂ ಕೂಡ ವಿಶೇಷವಾಗಿ ವಾರ್ತೆಯನ್ನು ಹೇಳ್ತಾ. ವಾರ್ತೆ ಅಂದರೆ ಒಂದೇ ಮಾತು, ದೃಷ್ಟಾ ಸೀತಾ, ಸೀತೆಯನ್ನು ಕಂಡೆ. ಇಷ್ಟು ಹೇಳಿದ ಕೂಡಲೇ ಎಲ್ಲರಿಗೂ ಖುಷಿಯಾಯಿತು. ನಂತರ ವಿಶೇಷವಾಗಿ ಏನೇನಾಯಿತು ಅಂತ ಪ್ರಶ್ನೆ ಮಾಡಿದಾಗ ಹನುಮಂತ ವಿಸ್ತಾರವಾಗಿ ನಡೆದದನ್ನು ತಾನು ಹೋದಾಗಲಿಂದ ಯಾರ್ಯಾರು ಮೊದಲು ನಾಗಮಾತ, ಸಿಂಹಿಕ, ನಂತರ ಏನಾಯಿತು, ಹೇಗೆ ಹುಡುಕಿದ್ದು ಎಲ್ಲ ವಿಸ್ತಾರವಾಗಿ ಸಂಪೂರ್ಣ ವೃತ್ತಾಂತವನ್ನು ಹೇಳಿದ ಮೇಲೆ, ಸರಿಯಪ್ಪ ಒಳ್ಳೆ ಸಿಹಿ ಸುದ್ದಿ ಹೇಳಿದ್ದೀಯಾ, ಬಾಯಿ ಸಿಹಿ ಮಾಡಿಕೋಬೇಕಲ್ವಾ ಅಂದರು. ಆವಾಗ ನೋಡುತ್ತಾರೆ, ಸಿಹಿ ಮಾಡಿಕೋಬೇಕು ಅಂದರೆ ನಮ್ಮ ಥರ ಏನು ಸ್ವೀಟ್ ಮಾಡ್ಕೊಂಬೋರಲ್ಲ ಅವರೆಲ್ಲ ಕಪಿಗಳು. ಅದಕ್ಕೆ ಒಳ್ಳೆ ಜೇನನ್ನು ತಿನ್ನಬೇಕು ಅಂತ ಸುಗ್ರೀವನ ವನ, ಜೇನಿನ ವನ, ಆ ಜೇನಿನ ವನವನ್ನು ಆತನ ಮಾತುಲ ಸೋದರ ಮಾವ ಕಾಯ್ತಾ ಇದ್ದಾನೆ, ದಧಿಮುಖ ಅಂತ. ಆ ದಧಿಮುಖ ಕಾಯ್ತಾ ಇದ್ದರೆ ಎಲ್ಲರೂ ತೂರಿ, ಒಬ್ಬರ ಇಬ್ಬರ ಕೋಟಿ ಕೋಟಿ ಕಪಿಗಳು ಹೋದರೆ ಅವನು ಅಡ್ಡಿ ಬಿದ್ದರೆ ಅವರನ್ನು ಸೆಳೆದು ಹಾಕ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಅವನು ಓಡಿ ಹೋಗಿ ಹೇಳ್ತಾ ಇದ್ದಾನೆ ಸುಗ್ರೀವನಿಗೆ, ಸುಗ್ರೀವ ನಿನ್ನವರೆಲ್ಲ ಹೀಗೆ ಮಾಡುತ್ತಾ ಇದ್ದಾರೆ. ಆವಾಗ ಅನಿಸಿತು ಸುಗ್ರೀವನಿಗೆ, ನಮ್ಮವರು ನನ್ನ ಆಜ್ಞೆ ಮೀರುವವರಲ್ಲ, ಹೋದವರು ಬರಲಿಲ್ಲ, ತಡವಾಗಿ ಬಂದಿದ್ದಾರೆ, ತಡವಾಗಿ ಬರುವುದೂ ಅಲ್ಲದೆ ಮತ್ತು ಈ ಒಂದು ಭೀಕರ ಕೃತ್ಯ ಮಾಡುತ್ತಾ ಇದ್ದಾರೆ ಅಂದರೆ ಸೀತೆಯನ್ನು ನೋಡಿಯೇ ಬಂದಿರಬೇಕು. ಯದ್ಯಪಿ ರಾಮಚಂದ್ರನಿಗೆ ಮಾತ್ರ ಅಲ್ಲ, ಸುಗ್ರೀವನಿಗೂ ಇದ್ದದ್ದು ಹನುಮಂತನ ಮೇಲೆ. ರಾಮನಿಗೆ ಹೇಳ್ತಾನೆ, ರಾಮ ಇಷ್ಟು ಜನರನ್ನು ಇಷ್ಟು ದಿಕ್ಕುಗಳಿಗೆ ಕಳಿಸ್ತಾ ಇದೆಯಲ್ಲ, ಒಬ್ಬ ಹನುಮಂತ ಸಾಕು, ಅವನೊಬ್ಬನೇ ಶ್ರೇಷ್ಠ ಅಂತ ಹೇಳಿದ್ದು ಸುಗ್ರೀವ. ಆದ್ದರಿಂದ ಆವಾಗ ದಧಿಮುಖ ಓಡಿಬಿಡುತ್ತಾನೆ. ಅವರನ್ನು ಬೇಗ ಕಳಿಸು ಅಂತ ಹೇಳಿದಾಗ ಹನುಮಂತನ ಹತ್ರ ಹೇಳಿದಾಗ ನೋಡಿ, ಇಷ್ಟು ಆ ವನ ಧ್ವಂಸ ಮಾಡ್ತಾ ಇದ್ರು, ಹನುಮಂತ ಸುಮ್ಮನೆ ಇದ್ರು. ಯಾಕೆ ಅಂದರೆ ಕುಡೀಲಿ, ಚೆನ್ನಾಗಿ ಕುಡೀಲಿ, ಸಂತೋಷ ಪಡಲಿ, ಉಪವಾಸ ಇದ್ದು ಒದ್ದಾಡಿದ್ದಾರೆ ಅಂತ ಹನುಮಂತ ಹಾಗೆ ಇದ್ದ. ನಂತರ ಸುಗ್ರೀವ ಆಜ್ಞೆಯಿಂದ ಎಲ್ಲರೂ ಬೇಗ ಹೊರಟು ಹೋಗ್ತಾ ಇದ್ದಾರೆ. ನಂತರ ವಿಶೇಷವಾಗಿ ರಾಮನನ್ನು ದರ್ಶನ ಮಾಡುತ್ತಾ ಇದ್ದಾರೆ. ರಾಮಚಂದ್ರ ನೋಡಿದ, ಹನುಮಾಂದ ಹೇಳ್ತಾ ಇದ್ದಾರೆ, ದೃಷ್ಟಾಮಯ ಸೀತಾ ಅಂದ ಕೂಡಲೇ ರಾಮ ಖುಷಿ ಆಯಿತು. ಅಪ್ಪ ಎಂಥ ಒಳ್ಳೆ ವಾರ್ತೆ ಹೇಳಿದೆಯಾ. ಚೂಡಾಮಣಿಯನ್ನು ಕೊಟ್ಟು ನಮಸ್ಕಾರ ಮಾಡುತ್ತಾ ಇದ್ದಾನೆ. ಅದರಲ್ಲಿ ಹನುಮಂತನಿಗೆ ಗರ್ವ ಇಲ್ಲ. ನೋಡು, ನಾ ಹುಡ್ಕೊಂಬಂದೆ, ಯಾವುದೂ ಇಲ್ಲ. ಯಾಕೆ? ನಾನು ಸ್ವತಂತ್ರ, ನೀ ಸ್ವತಂತ್ರ ರಾಮಚಂದ್ರ, ನೀನೇ ನನ್ನಿಂದ ಈ ಕಾರ್ಯ ಮಾಡಿಸಿದ್ದು ಎಂಬ ಎಚ್ಚರ ಯಾರಿಗೆ ಸದಾ ಇರುತ್ತೋ ಅವರನ್ನೇ ಹನುಮಂತ ಹನುಮಂತ ಅಂತ ಕರೀತಾರೆ. ಅಂಥ ಹನುಮಂತ ನಮಸ್ಕಾರ ಮಾಡಿದ ಕೂಡಲೇ ವಿಶೇಷವಾಗಿ ರಾಮಚಂದ್ರ ಕೇಳುತ್ತಾ ಇದ್ದಾನೆ, ಅಲ್ಲಯ್ಯ ಅಲ್ಲಿ ಹೇಗಿದ್ದಾಳೆ, ಏನು ಮಾಡುತ್ತಾ ಇದ್ದಾಳೆ, ಹೇಗಿದೆ ಎಲ್ಲವನ್ನ ಹನುಮಂತ ರಾಮಚಂದ್ರನಿಗೆ ವಿವರಣೆ ಮಾಡುತ್ತಾ ಅಲ್ಲಿ ರಾವಣಾಸುರನ ಬಲಾಬಲಗಳನ್ನೆಲ್ಲ ವಿವರಣೆ ಮಾಡುತ್ತಾ ಇದ್ದಾನೆ. ಆವಾಗ ರಾಮಚಂದ್ರ ಸಂತೋಷದಿಂದ ಈ ಹನುಮಂತನನ್ನು ಆಲಿಂಗನ ಮಾಡಿಕೊಳ್ತಾ ಇದ್ದಾನೆ. ಅಲ್ಲಿ ಹೇಳುತ್ತಾ ಇದ್ದಾರೆ, ಇದಂತೂ ಮಮ ದೀನಸ್ಯ ಮನೋಭೂಯ ಪ್ರಹರ್ಷತಿ. ನನ್ನ ದೀನನಾಗಿದ್ದೆ, ಸೀತೆಯನ್ನು ಕಳ್ಕೊಂಡು ನನ್ನ ಮನಸ್ಸು ಸಂತೋಷ ಆಗುವಂತೆ ಮಾಡಿದ್ದಾನೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಯದಿ ಹಾಸ್ಯ ಪ್ರಿಯಾಖ್ಯಾತು ನ ಕುರ್ಮಿ ಸದೃಶಂ ಪ್ರಿಯಂ. ಈ ಒಳ್ಳೆ ಮಾತನ್ನು ಹೇಳಿದಂಥವನಿಗೆ ಇವನಿಗೆ ತಕ್ಕಂತೆ ಒಳ್ಳೆ ಪ್ರಿಯವಾದನ ಮಾಡದಿದ್ದರೆ ನಾನು ಹೇಗಾಗುತ್ತೆ? ಏನು ಮಾಡ್ತೀಯಪ್ಪ ನೀನು? ಇಷ್ಟು ಮಾಡಿಕೊಟ್ನಲ್ಲ, ಹನುಮಂತನಿಗೇನು ಕೊಡ್ತೀಯ? ಏಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ. ಹನುಮಂತನಿಗೆ ಬೇಕಾಗಿದ್ದು ನನ್ನ ಆಲಿಂಗನ. ನನ್ನ ಆಲಿಂಗನ ಕೊಟ್ಟರೆ ಸಾಕು, ಹನುಮಂತ ಆನಂದ ಪಡುತ್ತಾನೆ. ಆವಾಗ ಅಂದರು, ಅದೇನಂತ ಸ್ಪೆಷಲ್ ಏನಲ್ಲಪ್ಪ,
ಲಕ್ಷ್ಮಣನನ್ನು ಆಲಿಂಗನ ಮಾಡಿಕೊಂಡಿದ್ಯಾ, ಶುಕಾಚಾರ್ಯರನ್ನು ಆಲಿಂಗನ ಮಾಡಿಕೊಂಡಿದ್ಯಾ, ಅರ್ಜುನನನ್ನು ಆಲಿಂಗನ ಮಾಡಿಕೊಂಡಿದ್ಯಾ, ಎಲ್ಲರನ್ನೂ ಆಲಿಂಗನ ಮಾಡಿಕೊಂಡಿದ್ಯಾ, ಮತ್ತು ಹನುಮಂತನ ಮಾಡಿಕೊಂಡು ಸ್ಪೆಷಾಲಿಟಿ ಇರಬೇಕಲ್ಲ. ಎಲ್ಲರಿಗೂ ಕೊಟ್ಟ ಗಿಫ್ಟೇ ಕೊಟ್ಟರೆ ಹೇಗೆ ಹನುಮಂತನಿಗೆ? ಅದಕ್ಕಂದ್ರು ಎಲ್ಲರಿಗೂ ಕೊಟ್ಟ ಆಲಿಂಗನ ಒಂದೇ ಅಲ್ಲ, ಒಬ್ಬೊಬ್ಬರಿಗೆ ಒಂದೊಂದು. ಆ ಆಲಿಂಗನದಲ್ಲಿ ಅವರವರಿಗಾದ ಆನಂದ ಬೇರೆ, ಅವರ ಅನುಭವಗಳೇ ಬೇರೆ. ಈ ರೀತಿಯಾಗಿ ವಿಶೇಷ ಅಲ್ಲಿ ಹೇಳುತ್ತಾನೆ ಅರ್ಜುನನಿಗೆ ಕೃಷ್ಣ ವಿಶ್ವರೂಪ ದರ್ಶನ ಮಾಡಿಸ್ತಾ, ಹೇ ಅರ್ಜುನ, ನೀನು ನೋಡಿದಂತೆ ಯಾರು ನೋಡಲಿಕ್ಕಿಲ್ಲ. ಅಲ್ಲೇ ಹೇಳಿರ್ತಾನೆ ಅರ್ಜುನ, ಈ ರೂಪವನ್ನು ದೇವತೆಗಳು ಎಲ್ಲ ನೋಡ್ತಾ ಇದ್ದಾರೆ ಅಂತ ಹೇಳಿದ್ದಾನೆ. ಹೇಳಿದಾಗ ಮತ್ತೆ ನೀನು ನೋಡಿದಂತೆ ಯಾರು ನೋಡಿಲ್ಲ ಅಂಥೇಳಿ ಸುಳ್ಳಲ್ವಾ ಅಂದ. ಹಾಗಲ್ಲ, ಎಲ್ಲರಿಗೂ ಕಾಣಿಸಿದರೂ ಕಾಣಿಸುವ ರೀತಿ ಬೇರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ದೇವದರ್ಶನ ಕೊಡ್ತಾನೆ. ಆ ರೀತಿಯಲ್ಲಿ ಹನುಮಂತನಿಗೆ ಕೊಟ್ಟ ಆಲಿಂಗನವೇ ಬೇರೆ, ಆನಂದವನ್ನು ಕೊಟ್ಟ ಹನುಮಂತನಿಗೆ. ಹನುಮಂತ ಪಕ್ಕದಲ್ಲಿ ನಿಂತಾಗ ಮುಂದೆ ಆ ಲಂಕೆಯ ಪರಿಸ್ಥಿತಿ, ಅಲ್ಲಿ ಸೈನ್ಯದ ಪರಿಸ್ಥಿತಿ ಎಲ್ಲ ಹೇಳಯ್ಯ ಹನುಮ ಅಂದಾಗ ವಿಸ್ತಾರವಾಗಿ ಹನುಮಂತ ಎಲ್ಲವನ್ನ ಹೇಳಲಿಕ್ಕೆ ಶುರು ಮಾಡಿದ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು. ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ.